ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ರಾಜ್ಯ ರಾಜಧಾನಿ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಕರೆಸಿಕೊಳ್ಳುವಂಥ ನಮ್ಮ ಸಿಟಿಯಲ್ಲಿ ಸಂಚಾರಿ ಜೀವನಾಡಿ ಅಂತ ಹೇಳಿದ್ರೆ ಸದ್ಯಕ್ಕೆ ಅದು ಮೆಟ್ರೋ. ಮೊನ್ನೆ ತಾನೇ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಿತ್ತು ಅಂತೇಳಿ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದಷ್ಟು ದಿನಗಳ ಕಾಲ ಮೆಟ್ರೋದಲ್ಲಿ ಓಡಾಡೋದನ್ನೇ ಬಿಟ್ಟಿದ್ರು. ಆದರೆ ಎಂದಿನಂತೆ ಈಗಲೂ ಕೂಡ ಮೆಟ್ರೋ ರಶ್ ಆಗಿದೆ, ಮೆಟ್ರೋ ತುಂಬಿಕೊಂಡು ಹೋಗ್ತಾ ಇದೆ. ಇದರ ನಡುವೆ ನಮ್ಮ ಮೆಟ್ರೋ BMRCL ಅವರು ಹೊಸ ಪ್ಲಾನ್ಗಳನ್ನು ಹಾಕ್ಕೊಳ್ತಿದ್ದಾರೆ. ಆ ಪ್ಲಾನ್ಗಳು ಏನು ಅಂತ ಹೇಳಿದ್ರೆ ಮೆಟ್ರೋ ಮಾರ್ಗವನ್ನು ವಿಸ್ತರಣೆ ಮಾಡೋದು. ಹಾಗಾದ್ರೆ ವಿಸ್ತರಣೆ ಎಲ್ಲಿ ತನಕ ಆಗಬಹುದು ಎನ್ನುವುದಾಗಿ ಒಂದಷ್ಟು ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಮೆಟ್ರೋ ವಿಸ್ತರಣೆ ತುಮಕೂರಿಗೆ ಲಕ್. ಕಡೆಗಳಲ್ಲಿ ಮೆಟ್ರೋ ಪ್ರಯಾಣವನ್ನು ನೀವು ಮಾಡಬಹುದು. ಬೆಂಗಳೂರನ್ನ ಹೊರತುಪಡಿಸಿ ಈಗ ಬೇರೆ ಭಾಗಕ್ಕೂ ಮೆಟ್ರೋ ವಿಸ್ತರಣೆ ಆಗ್ತಾ ಇದೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು. ಅದು ಎಲ್ಲಿಗೆ ಅಂತ ಹೇಳಿದ್ರೆ ಬೆಂಗಳೂರಿನ ಪಕ್ಕದ ಜಿಲ್ಲೆ ತುಮಕೂರಿಗೆ. ಬೆಂಗಳೂರಿನಲ್ಲಿ ಇರೋವಂಥ ಒಂದಷ್ಟು ಮೆಟ್ರೋ ಮಾರ್ಗಗಳೇ ಇನ್ನೂ ಓಪನ್ ಆಗಿಲ್ಲ. ಈಗ ತುಮಕೂರಿಗೆ ಪ್ಲಾನ್ ಮಾಡಿದ್ದಾರೆ. ಶೀಘ್ರವೇ 2 ನಗರಗಳ ಮೆಟ್ರೋ ಯೋಜನೆ ಬಗ್ಗೆ ಹೊಸ ಮಾಹಿತಿ ಸಿಗುತ್ತೆ. ಕಾರ್ಯಸಾಧನ ಪರೀಕ್ಷಾ ವರದಿ ಸಲ್ಲಿಸಿದೆ ಖಾಸಗಿ ಕಂಪನಿ. ವರದಿ ಪಡೆದು ಸರ್ಕಾರಕ್ಕೆ ನಮ್ಮ ಮೆಟ್ರೋ ಸಲ್ಲಿಸಿದೆ ಅಂತ ಹೇಳಿದ್ರೆ BMRCL ಸಲ್ಲಿಕೆ ಮಾಡಿರುವಂಥದ್ದು. 56.6 ಕಿಲೋಮೀಟರ್ ಮಾರ್ಗದಲ್ಲಿ 25 ಎತ್ತರಿಸಿದ ನಿಲ್ದಾಣಗಳು ಇರುತ್ತೆ. ಗ್ರೀನ್ ಲೈನ್ನಿಂದ ಮಾದಾವರ ನಿಲ್ದಾಣದಿಂದ ಮೆಟ್ರೋ ಪ್ರಾರಂಭ ಮಾಡುವಂಥ ಯೋಚನೆ. ತುಮಕೂರು ರಸ್ತೆಯ ಅಸಂಖ್ಯಾತ ಪ್ರಯಾಣಿಕರಿಗೆ ಪ್ರಯೋಜನ ಆಗುತ್ತೆ. ದಿನನಿತ್ಯವೂ ಕೂಡ ತುಮಕೂರಿನಿಂದ ಬೆಂಗಳೂರಿಗೆ ಕೆಲಸಕ್ಕಂತ ಬಂದು ಹೋಗೋರು ಅಥವಾ ಕಾಲೇಜು ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಬರೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅವರೆಲ್ಲರೂ ಈಗ ನೆಚ್ಚಿಕೊಂಡಿರೋದು ಬಸ್ಸು, ಟ್ರೈನನ್ನು. ಈಗ ಮೆಟ್ರೋ ಬಿಡುವಂಥ ಯೋಜನೆ ಪ್ಲಾನ್ಗಳು ರೆಡಿ ಆಗಿದೆ. BMRCL ಈ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವಾಗ ಆಗ್ಬೋದು? ಹಾಗಾದರೆ ಈ ತುಮಕೂರುವರೆಗೆ ಮೆಟ್ರೋ ವಿಸ್ತರಣೆ ಆದರೆ ಎಷ್ಟು ಮಾರ್ಗಗಳಿರುತ್ತೆ, ಎಲ್ಲೆಲ್ಲ ಸ್ಟೇಷನ್ಗಳು ಬರುತ್ತೆ, ಅದು ಕೂಡ ವೆರಿ ಇಂಪಾರ್ಟೆಂಟ್. ಈಗಾಗಲೇ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾದಾವರ ನಿಲ್ದಾಣದಿಂದ ಮಾಕಳಿ ದಾಸನ್ಪುರ ಗಮನಿಸಬೇಕಾದಂಥ ವಿಚಾರ ಇದು ನೀವು. ಹಾಗೆಯೇ ನೆಲಮಂಗಲ ವೀವರ್ ಕಾಲೋನಿ ವಿಶ್ವೇಶ್ವರಪುರ ಶಿರಾ ಗೇಟ್ವರೆಗೆ ಮೆಟ್ರೋ ಮಾರ್ಗ. ಇನ್ನೊಂದು ಕಡೆಯಲ್ಲಿ ನೆಲಮಂಗಲ ಟೋಲ್ಗೇಟ್ ಬೂದಿಹಾಳ ಟಿ ಬೇಗೂರು ಹೊಸ ನಿಲ್ದಾಣಗಳ ಅಂದರೆ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ ಹಾಗೆಯೇ ಮಹಿಮಾಪುರ ಗಮನಿಸ್ತಾ ಇರಬಹುದು. ಈ ಮಾರ್ಗದಲ್ಲಿ ಒಂದು ಕಡೆಯಲ್ಲಿ ಮೆಟ್ರೋ ಸಂಚಾರಕ್ಕೆ ಅಥವಾ ಮೆಟ್ರೋ ಸಂಚಾರ ಬೇಕು ಅಂತೇಳಿ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿರುವಂಥದ್ದು ಗಮನಿಸ್ತಾ ಇರ್ಬೋದು. ಬಿಲ್ಲನಕೋಟೆ, ಸೋಂಪುರ ಕೈಗಾರಿಕಾ ಪ್ರದೇಶ, ದಾಬಸ್ಪೇಟೆ, ನಲ್ಲಯ್ಯನಪಾಳ್ಯ, ಚಿಕ್ಕಹಳ್ಳಿ ಹೀಗೆ ಒಂದಷ್ಟು ಕಡೆಗಳಿಗೆ. ಪಂಡಿತಹಳ್ಳಿ, ಕ್ಯಾತಸಂದ್ರ ಬೈಪಾಸ್, ಕ್ಯಾತಸಂದ್ರ ಹಾಗೆಯೇ SIT, ತುಮಕೂರು ಬಸ್ ನಿಲ್ದಾಣ, ಟೂಡಾ ಲೇಔಟ್ ಹಾಗೆಯೇ ನಾಗಣ್ಣನಪಾಳ್ಯಕ್ಕೆ ಕೊನೆಗೊಂಡು ಶಿರಾ ಗೇಟ್ವರೆಗೆ ಈಗ ಹಾಕಿರುವಂಥ ಪ್ಲ್ಯಾನ್ನ ರೈಲು ಸಂಚಾರ ಇರುತ್ತೆ, ಮೆಟ್ರೋ ಸಂಚಾರ ಇರುತ್ತೆ ಎನ್ನುವಂಥದ್ದು ಗೊತ್ತಾಗಿದೆ. ಗಮನಿಸ್ತಾ ಇರ್ಬೋದು ಹೇಗಿರುತ್ತೆ ಈ ಪ್ರಾಜೆಕ್ಟು ಅಂಥೇಳಿ. ಆಗೋಕ್ಕೆ ಎಷ್ಟು ವರ್ಷ ಬೇಕಾಗಬಹುದು, ಇದರಿಂದ ಪ್ರಯಾಣಿಕರಿಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದು ವಿಚಾರವನ್ನು ನೀವಿಲ್ಲಿ ಗಮನಿಸಲೇಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಈಗಾಗಲೇ ಗ್ರೀನ್ ಲೈನ್ ಮೆಟ್ರೋ, ನಾವೇನು ಹಸಿರು ಮಾರ್ಗ ಅಥವಾ ನೇರಳೆ ಮಾರ್ಗ ಅಂತ ಕರಿತೀವಿ, ಈ 2 ಮಾರ್ಗದಲ್ಲಿ ರೈಲು ಸಂಚಾರ ಇದೆ. ಇದನ್ನು ಹೊರತುಪಡಿಸಿ ಹಳದಿ ಮಾರ್ಗ ಕಳೆದ ಜುಲೈನಲ್ಲೇ ಉದ್ಘಾಟನೆ ಆಗತ್ತೆ ಅಂತ ಹೇಳ್ತಾ ಇದ್ರು. ಇದುವರೆಗೂ ಕೂಡ ಹಳದಿ ಮಾರ್ಗ ಉದ್ಘಾಟನೆ ಆಗಿಲ್ಲ. ಇಲ್ಲಿರುವಂಥ ಮೆಟ್ರೋ ನಿಲ್ದಾಣಗಳು ಅಥವಾ ರೆಡಿ ಇರುವಂಥದ್ದೇ ಉದ್ಘಾಟನೆ ಆಗಿಲ್ಲ. ಹೊಸ ಪ್ರಾಜೆಕ್ಟ್ ಒಳ್ಳೆಯದು, ಒಂದು ಅಭಿವೃದ್ಧಿ ಕಾರ್ಯ ಆಗುತ್ತೆ ಅಂತ ಹೇಳಿದ್ರೆ ಜನ ಮೆಚ್ಕೊಳ್ಳೇಬೇಕು. ಆದರೆ ಅದಕ್ಕೆ ಇರುವಂಥ ಪ್ಲ್ಯಾನ್ಗಳು ಯಾವ ರೀತಿ ಇದೆ, ಅದರಿಂದ ಜನರಿಗೆ ಏನಾದರೂ ತೊಂದರೆ ಉಂಟಾಗುತ್ತಾ, ಹಾಗೆಯೇ ಅದರಿಂದ ಉಂಟಾಗುವಂಥ ಲಾಭಗಳೇನು, ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ರೈಲ್ವೆ ಸಲಹಾ ಮಂಡಳಿಯ ಮಾಜಿ ಸದಸ್ಯರಾಗಿರುವಂಥ ಪ್ರಕಾಶ್ ಮಂಡುತ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ
ಎನ್ ರವಿ ಇದ್ದಾರೆ, ಮೆಟ್ರೋ ಪ್ರಯಾಣಿಕ ಸಂಘಟನೆಯ ಸದಸ್ಯರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಕಾಶ್ ಸರ್, ನಿಮ್ಮಿಂದಲೇ ಆರಂಭಿಸೋಣ. ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗುತ್ತೆ ಅಂತ ಹೇಳಿದ್ರೆ ಜನ ಮೆಚ್ಕೊಳ್ತಾರೆ, ಒಳ್ಳೇದಾಗುತ್ತೆ. ಇಲ್ಲಿಂದ ತುಮಕೂರಿಗೆ ಮೆಟ್ರೋ ಆಗುತ್ತೆ ಅಂತ ಹೇಳಿದ್ರೆ ಬರಲಿ ನಮ್ಮೂರಿಗೆ ಮೆಟ್ರೋ, ಒಳ್ಳೇದಾಗುತ್ತೆ, ನಾವು ಬೆಂಗಳೂರಿಗೆ ಮೆಟ್ರೋದಲ್ಲಿ ಹೋಗ್ಬೋದು ಅಂತೇಳಿ. ಬಟ್ ಪ್ರಾಪರ್ ಆದಂಥ ಪ್ಲಾನ್ ಬೇಕು. ಈ ಪ್ರಾಪರ್ ಆದಂಥ ಪ್ಲಾನ್ ಈ ಪ್ರಾಜೆಕ್ಟಿಗೆ ಇದೆಯಾ ಸರ್? ಹೇಗೆ ನೋಡಿ, ಬ್ಯಾಂಗ್ಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡು ಹೊಸದೇನಲ್ಲ. ಹೌದು, ಆಲ್ರೆಡಿ ನಿಮ್ಮ ಮುಂದೆ 2 ಲೈನ್ 2 ಕಾರಿಡಾರ್ ಅವರು ಆಪ್ರೇಟ್ ಮಾಡ್ತಿದ್ದಾರೆ. ಇನ್ನೊಂದು ಈ 2025 ತನಕ ಅವ್ರ ಪ್ಲಾನ್ 197 ಕಿಲೋಮೀಟರ್ ಇನ್ಕ್ರೀಸ್ ಮಾಡಬೇಕು ಅಂತ. ಹೌದು, ನೋ ಡೌಟ್. ಪ್ರಾರಂಭದಲ್ಲಿ ಗೊತ್ತಾ, ಹೊಸ ಪ್ರಾಜೆಕ್ಟ್ ತೊಗೊಂಡಾಗ ಹೊಸ ಏನೋ ನಾವು ಪ್ರಾಜೆಕ್ಟ್ ತೊಗೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡುವಾಗ ಸಾಕಷ್ಟು ಕಷ್ಟಗಳು ಬರುತ್ತೆ. ಖಂಡಿತ ಗೊತ್ತಾ, ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳು ಮಾಡಿಕೊಡ್ಬೇಕಾಗತ್ತೆ. ಫೈನಾನ್ಸು, ಇಂಜಿನಿಯರಿಂಗ್ ಟೀಮು, ಪ್ಲಾನಿಂಗ್ ಟೀಮು, ಡಿಸೈನಿಂಗ್ ಟೀಮು, ಹಾಗೆ. ಸೊ ಇನಿಷಿಯಲಿ ಕಷ್ಟ ಇತ್ತು. ನೋಡಿ, ಕೆಲಸ ಮಾಡ್ತಾ ಕಲಿತೀವಿ. ಸೊ ಇವತ್ತು ಸೆಕೆಂಡ್ ಲಾರ್ಜೆಸ್ಟ್ ಮೆಟ್ರೋ ಕಾರಿಡಾರ್ ಲೈನ್ ಬ್ಯಾಂಗ್ಳೂರು. ಡೆಲ್ಲಿ ಬಿಟ್ಟರೆ ಬೆಂಗಳೂರೇ. ಆಮೇಲೆ ಆಲ್ರೆಡಿ ಇಡೀ ಬೆಂಗಳೂರಿನ ಮೆಟ್ರೋ ಜಾಲವನ್ನು ಬೆಳೆಸಬೇಕು ಅಂತ ಹೊರಟಿದೆ. ಖಂಡಿತ ನಂದು ಫುಲ್ ಮಾರ್ಕ್ಸ್ ಇದೆ ಬ್ಯಾಂಗ್ಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರ ಟೀಮಿಗೆ ಮತ್ತು ಅವ್ರ MDಗೆ. ಈಗ ಸ್ವಲ್ಪ ಮೆಟ್ರೋ ಫೇರ್ ವಿಚಾರ ಬಂತು, ನನಗೂ ಬೇಸರ ಇದೆ. ನಾನು ತುಂಬ ಗಲಾಟೆ ಮಾಡಿದ್ದೆ, ಅದು ಸರಿ ಇರಲಿಲ್ಲ. ಇವತ್ತು ಹೇಳ್ತೇನೆ, ಆ ಫೇರು ಇಂಕ್ರೀಸು ಸರಿ ಇಲ್ಲ. ಆದರೆ ಅದನ್ನ ಒಂದು ಹೊರತುಪಟ್ಟು ಇಟ್ಟು ನಾವು ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತಾಡಿದಾಗ ಬೈ ಲಾರ್ಜ್ 100% ಮಾರ್ಕ್ಸ್ ಕೊಡ್ತೀನಿ ಬ್ಯಾಂಗ್ಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಎಂಟೈರ್ ಟೀಮಿಗೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಇದೇನು, ಇವಾಗ ನೀವು ಡೆಲ್ಲಿ ಮೆಟ್ರೋ ನೋಡಿ, 2 ರಾಜ್ಯಕ್ಕೆ ಕನೆಕ್ಟ್ ಮಾಡುತ್ತೆ, ಹರಿಯಾಣ ಮತ್ತು UPಗೆ. ಸೊ ಇದೇನು ಹೊಸದಲ್ಲ. ಆಲ್ರೆಡಿ ತಮಿಳ್ನಾಡು ಕನೆಕ್ಟ್ ಮಾಡಬೇಕು ಅಂತ ಹೊಸೂರಿಗೆ ಆಲ್ರೆಡಿ ಕೂಗಿದೆ. ಆಮೇಲೆ ಈ ತುಮಕೂರು ಲೈನು, ನಾನು ಚೇಂಬರ್ ಆಫ್ ಕಾಮರ್ಸ್ ಪಾಸ್ಟ್ ಡೈರೆಕ್ಟ್ರು. ಸೊ ನಾನು ಒಂದು 7-8 ವರ್ಷದಿಂದ ನನ್ನ ಸ್ನೇಹಿತರಲ್ಲಿ ಇದ್ದಾರೆ ತುಮಕೂರು ಚೇಂಬರ್ ಆಫ್ ಕಾಮರ್ಸ್ ಅವರು ಪ್ರಕಾಶ್ ಮಂಡೋತ್, ದಯವಿಟ್ಟು ನಮ್ಮ ಕೈ ಜೋಡಿಸಿ ನಮ್ಮ ಪರವಾಗಿ ನೀವು ವಾಯ್ಸ್ ಹಾಕಿ ಅಂತ ಹೇಳ್ತಿರು. ನನಗೂ ಯಾಕೆ ಗೊತ್ತಾ, ಇದು ವೆರಿ ಇಂಪಾರ್ಟೆಂಟ್ ಲೈನು. ಇದು ದಿಸ್ ವಿಲ್ ಕನೆಕ್ಟ್ one district to another district, and important areas like ನೋಡಿ ಡಾಬಸ್ಪೇಟು, ಸೋಂಪುರ ಇಂಡಸ್ಟ್ರಿ ಏರಿಯಾ. ಇವಾಗ ಆಲ್ರೆಡಿ ನೀವು ನೋಡಿ, ಮುಂಬೈ, ಚೆನ್ನೈ, ಬ್ಯಾಂಗ್ಳೂರ್ ಎಕನಾಮಿಕ್ ಕಾರಿಡಾರ್ ಆದರೆ ಆ ಲಾಟ್ ಆಫ್ ಡೆವಲಪ್ಮೆಂಟ್ ಆಗುತ್ತೆ. ವಸಂತ ನರಸಾಪುರದಲ್ಲಿ SEZ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟು. ಕನೆಕ್ಟಿವಿಟಿ ವಿಚಾರದಲ್ಲಿ ವೆರಿ ಇಂಪಾರ್ಟೆಂಟು. ಆಮೇಲೆ ನೋಡಿ, ನೀವು ಆ ಕಡೆ ಹೋದರೆ, ನಮ್ಮ ಚಿಕ್ಕಬಾಣಾವರ ಆ ಕಡೆ ಎಲ್ಲ ಹೋದರೆ, ಸುಳ್ಳಿದೇವನಹಳ್ಳಿ ಕಡೆ ಎಷ್ಟು ಅಪಾರ್ಟ್ಮೆಂಟ್ಸ್ ಇದೆ ಗೊತ್ತಾ? ಸೊ ಈ ಕಾರಿಡಾರ್ ಇಸ್ ಒನ್ ಆಫ್ ದ ಅಪ್ಕಮಿಂಗ್ ಕಾರಿಡಾರು. ಇಂಡಸ್ಟ್ರಿಯಲ್ ಮತ್ತು ಅಲ್ಲಿ ವಸಂತ ನರಸಾಪುರ, ತುಮಕೂರು ಎಲ್ಲ ವೆರಿ ಇಂಪಾರ್ಟೆಂಟು. ಮತ್ತು ನಿಮ್ದು ಏನಿದೆ ಅಂದರೆ ನೆಲಮಂಗಲನೂ ಕನೆಕ್ಟ್ ಮಾಡ್ತಿದ್ದಾರೆ. ಸೊ ಎಂಟೈರ್ ಇಸ್ ವೆರಿ ಹೈ ಪೊಟೆನ್ಷಿಯಲ್ ಕಾರಿಡಾರ್ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಧ್ಯ ಬೇರೆ ಬೇರೆ ಹಳ್ಳಿ ಜೋಡಿಸುವಾಗ ನೋಡಿ ಮಧ್ಯ ಗ್ಯಾಪ್ಸ್ ಇರುತ್ತೆ. ಬಟ್ ನೀವು ನೋಡಿದಾಗ ಬೈ ಲಾರ್ಜ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಲೈನು. ಇವಾಗ ಇದು ಹೈ ಇಂಟೆನ್ಸಿವ್ ಕ್ಯಾಪಿಟಲ್ ಕಾಸ್ಟ್ ಪ್ರಾಜೆಕ್ಟು. 56.6 ಕಿಲೋಮೀಟ್ರು, 25 ಎಲಿವೇಟೆಡ್ ಸ್ಟೇಷನ್ಸ್ ಇದೆ. ಇಲ್ಲಿ ಅಂಡರ್ಗ್ರೌಂಡ್ ಸ್ಟೇಷನ್ ಇಲ್ಲ, ಸಮಸ್ಯೆ ಇಲ್ಲ. ಪ್ರಾಜೆಕ್ಟ್ ತುಂಬ ಫಾಸ್ಟಾಗಿ ಮುಂದುವರಿಯುತ್ತೆ ಮತ್ತು ಕಂಪ್ಲೀಟ್ ಮಾಡ್ಬೋದು. ಇಲ್ಲಿರೋ ಪ್ರಶ್ನೆ ಏನು ಬರುತ್ತೆ ಅಂದರೆ, ಆಲ್ರೆಡಿ ಬೆಂಗಳೂರಲ್ಲಿ ಇಷ್ಟು ಪ್ರಾಜೆಕ್ಟ್ ನಡೀತಿದೆ. ಇಟ್ಸ್ ಎ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟು, PPP. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅದಕ್ಕೆ ಬೇಕಾಗಿರೋ ಹಣ ಒದಗಿಸ್ಬೋದಾ? ಬಿಕಾಸ್ ನಾವೆಲ್ಲ ನೋಡಬೇಕಾಗತ್ತೆ. ದುಡ್ಡಿದ್ರೆ ಕೆಲಸ ಆಗುತ್ತೆ. ಆಮೇಲೆ ಒನ್ ಆಫ್ ದ ಟಾಪ್, ಇವಾಗ ಅವರು ಲ್ಯಾಂಡ್ ತೊಗೊಳ್ಳೋವಾಗ ಮೆಟ್ರೋ ಅವ್ರು ಕೊಟ್ಟಂಗೆ ಯಾರು ಹಣ ಕೊಡಲಿಲ್ಲ ಲ್ಯಾಂಡ್ ಓನರ್ಸ್ಗೆ. ಅವ್ರು ವಾಲಂಟಿಯರ್ ಕೊಡ್ತಿದ್ರು. ಯಾವಾಗ ಕೇಸ್ಗಳು ಜಾಸ್ತಿ ಆಯಿತು ಬೆಂಗಳೂರಲ್ಲಿ, ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡೋಕ್ಕೆ ಹಾಕಿಲ್ಲ, ದೇ ವೆಂಟ್ ಔಟ್ ರೈಟ್ ಮಾರ್ಕೆಟ್ ರೇಟ್ ಕೊಟ್ಟರು. ಎಲ್ಲರೂ ಬಂದು ಕೊಡ್ತಿದ್ರು. ಸೊ ಅದಕ್ಕೆ ಮೆಟ್ರೋ ಸಕ್ಸಸ್ ಆಗಿದೆ. ಲ್ಯಾಂಡ್ ಓನರ್ಸ್ಗೆ ದೇ ಸ್ಯಾಟಿಸ್ಫೈಡ್ ದೇರ್. ದೇ ಗೇವ್ ಲ್ಯಾಂಡ್
ಮಾರ್ಕೆಟ್ ರೇಟ್ ಲ್ಯಾಂಡ್ ರೇಟ್ಸ್. ಓಕೆ, ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಮುಂದುವರಿಸಿದ್ರು, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಿದ್ದಾರೆ. ಎಸ್ ಎಸ್ ರವಿ ಸರ್, ಗಮನಿಸಿದ್ರಿ ಸಾಕಷ್ಟು ವಿಚಾರಗಳ ಕುರಿತು. ಯಾವುದೇ ಅಭಿವೃದ್ಧಿ ಆಗತ್ತೆ ಅಂತ ಹೇಳದಂತ ಸಂದರ್ಭದಲ್ಲಿ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಈಗ ತುಮಕೂರಿನ ಜನರನ್ನ ಕೇಳಿದ್ರೆ ಬರಲಿ ನಮ್ಮೂರಿಗೂ ಮೆಟ್ರೋ ಅಂತಾನೆ ಹೇಳೋದು ಅವರು ಕೂಡ. ಆದರೆ ಒಂದಷ್ಟು ಚಾಲೆಂಜಸ್ಗಳು ಖಂಡಿತವಾಗ್ಲೂ ಇವೆ ಎನ್ನುವಂಥದ್ದು. ಬಟ್ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಗಮನಿಸಬೇಕು. ಬೆಂಗಳೂರು ಅಭಿವೃದ್ಧಿ ಹೊಂದ್ತಾ ಇರುವಂಥ ನಗರ, ನಮ್ಮ ಸಿಟಿ ಒಳಗೆ ಬೇರೆ ಬೇರೆ ಲೈನ್ಗಳಿವೆ. ಆ ಲೈನ್ಗಳೇ ಇದುವರೆಗೂ ನಾವು ಎಲ್ಲೋ ಲೈನ್ ವಿಚಾರವಾಗಿ ತಗೊಳ್ಳೋಣ. ಹಳದಿ ಮಾರ್ಗ ಕಳೆದ ಜುಲೈಯಲ್ಲೇ ಓಪನ್ ಆಗುತ್ತೆ ಎನ್ನುವಂಥದ್ದಾಗ ಒಂದಷ್ಟು ಚರ್ಚೆಗಳಾಗಿತ್ತು. ಈಗ ಅದು ಇನ್ನೂ ಇದುವರೆಗೂ ಕೂಡ 2025 ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ಹೊಸ ಮಾರ್ಗದ ಚಿಂತನೆ, ಏನು ಹೇಳ್ತೀರಾ ಸರ್? ನೋಡಿ, ಒಂದೆರಡು ವಿಚಾರಗಳನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ಮೂಲಭೂತವಾಗಿ ಇಡಬೇಕು ಅಂತ ನನಗೆ ಅನ್ಸುತ್ತೆ. ಓಕೆ, ಈಗ ನೀವು ತುಮಕೂರುವರೆಗೂ ಮೆಟ್ರೋ ಲೈನ್ ಹೇಳ್ಕೊಂಡು ಹೋಗ್ತಿದ್ರೆ ಭಾಳ ಸಂತೋಷ, ಯಾರು ಬೇಡ ಅಂತ. ಹೌದು, ಇವರು ಸಾಹೇಬ್ರು ಹೇಳ್ದಂಗೆ ಹೊಸೂರುವರೆಗೂ ಕೂಡ ಹೇಳ್ಕೊಂಡು ಹೋಗ್ತಾನೆ, ಭಾಳ ಸಂತೋಷ, ನಮಗೆ ಬೇಡ ಅನ್ನಲ್ಲ. ಬಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾರಿಗಾಗಿ ಮಾಡ್ತೀರಾ ಇದನ್ನು? ಇದು ಬೇಸಿಕ್ ಪ್ರಶ್ನೆ. ಓಕೆ, ಸಾಮಾನ್ಯ ಜನರ ದೃಷ್ಟಿಕೋನದಿಂದ ನೀವು ಇದನ್ನು ಮಾಡಬೇಕು. ಈಗ ಮಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಈಗ ಇವ್ರೇನು ಪ್ರಾಜೆಕ್ಟ್ ಅಂತ ಏನು ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಕೊಟ್ಟಿದ್ದೀವಿ, BMRC ಅವ್ರು ಹೇಳ್ತಾ ಇದ್ದಾರಲ್ಲ, ಅದು ಬಹಿರಂಗ ಯಾಕೆ ಪಡಿಸಿಲ್ಲಪ್ಪ? ಲಾಸ್ಟ್ ಟೈಮ್ ಫೆಬ್ರವರಿ 6ನೇ ತಾರೀಕು ಏಕಾಏಕಿಯಾಗಿ ಬೆಲೆ ಏರಿಕೆ ಮಾಡಿದುವಾಗ ನಾವು ಆಬ್ಜೆಕ್ಷನ್ ಮಾಡಿದ್ವಿ. ವೈಟ್ ಪೇಪರ್ ಪಬ್ಲಿಷ್ ಮಾಡಿ ನೀವು ಮೊದಲು. ನೀವು ಹೇಳಿದ್ದೇನೋ ಮಾಡ್ತಾ ಇರೋದೇನೋ. ಇದು ನೋಡಿ, ಕೇಳಿ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ನೋಡಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಇವ್ರುಗಳದು ಮೆಟ್ರೋ ತೋರಿಸ್ಬಿಟ್ಟು ನೋಡಿ ನಮ್ಮ ಬೆಂಗಳೂರು ಅಭಿವೃದ್ಧಿ ಆಯಿತು, ಇಲ್ಲಿ ದೊಡ್ಡ 35 ಅಂತಸ್ತಿನ ಬಿಲ್ಡಿಂಗ್ ತೋರಿಸಿ ನಮ್ಮ ಬೆಂಗಳೂರು ಅಭಿವೃದ್ಧಿ ಆಯ್ತು ಅಂತ ಹೇಳೋಂಥ ಒಂದು ಪರಿಪಾಠ ಆಗೋಗ್ಬಿಟ್ಟಿದೆ ಇಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ, ಮೀಡಿಯಾಗಳಲ್ಲಿ. ಓಕೆ, ನಾವು ವಿದೇಶಕ್ಕೆ ಹೋಗಿ ನೋಡಿದಾಗ ನಮ್ಮ ಬೆಂಗಳೂರು ಬಗ್ಗೆ ಪ್ರೊಜೆಕ್ಟ್ ಮಾಡಿದ್ದು ನಾನು ನೋಡಿದ್ದೀನಿ ಅಲ್ಲಿ. ಆ ಸಿಲಿಕಾನ್ ಸಿಟಿ ಅದು ಇದು ಅಂತ ಹೇಳ್ಬಿಟ್ಟು 35 ಅಂತಸ್ತಿನ ಬಿಲ್ಡಿಂಗ್ ತೋರಿಸೋದೇನು, ಮೆಟ್ರೋ ತೋರಿಸೋದೇನು, 10 ವರ್ಷ ಇದು ತೋರಿಸೋದೇನು. ಬಟ್ ವಾಸ್ತವ ಜಗತ್ತು ನಮಗೆ ಗೊತ್ತಿಲ್ಲ. ಸಾಮಾನ್ಯ ಜನರ ಜೀವನ ಮುಖ್ಯ. ಜನ ಹೆಂಗಿದ್ದಾರೆ, ಅವ್ರ ಜೀವನ ಹೆಂಗೆ ನಡೆಸ್ತಾ ಇದ್ದಾರೆ. ಸಮಾಜ ಅಂದರೆ ಮೆಟ್ರೋ ಅಲ್ಲ, ಸಮಾಜ ಅಂದರೆ 35 ಅಂತಸ್ತಿನ ಬಿಲ್ಡಿಂಗ್ ಅಲ್ಲ. ಸಮಾಜ ಅಂದರೆ ಜನ. ಅವ್ರು ಸುಖವಾಗಿದ್ದಾರಾ, ನೆಮ್ಮದಿಯಾಗಿದ್ದಾರಾ, ಈ ಸೌಲಭ್ಯಗಳೇನು ಸೃಷ್ಟಿ ಮಾಡ್ತಿದ್ದೀರಾ ಅದು ಅವರ ಜೀವನಕ್ಕೆ ಇದು ಸಹಾಯ ಮಾಡ್ತಾ ಇದೆಯಾ, ಅವ್ರ ಜೀವನ ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕೆ ಅದು ಅನುಕೂಲ ಮಾಡಿಕೊಡ್ತಾ ಇದೆ. ಇದು ನಮಗೆ ಸ್ಪಷ್ಟವಾಗಿರಬೇಕು. ಇದು ನಮ್ಮ ಅಳತೆಗೋಲು. ನೋಡಿ, ಆ ದೃಷ್ಟಿಕೋನ ನಾನು ನೋಡೋದು. ನಾವು ಬ್ಯಾಂಗ್ಳೂರು ಮೆಟ್ರೋ ಕಮ್ಯೂಟರ್ಸ್ ಅಸೋಸಿಯೇಷನ್ ಅದು ನೋಡೋ ದೃಷ್ಟಿಕೋನ ಇದೇನಪ್ಪ. ನೀವು ಒಪ್ತೀರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಸಾಮಾನ್ಯ ಮನುಷ್ಯನಿಗೆ ಅದು ಅನುಕೂಲ ಆಗಬೇಕು. ಕಡು ಬಡವನು ಕೂಡ ಆ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥದ್ದು ಆಗಬೇಕು. ನೋಡಿ, ಉದಾಹರಣೆಗೆ ಹೇಳ್ತೀನಿ ಕೇಳಿ. ಇಲ್ಲಿ ಇವರು ಫೇಸ್ 1 ಇವ್ರು ಎಸ್ಟಿಮೇಟ್ ಮಾಡಿದ್ದೆಷ್ಟು ಹೇಳ್ತೀನಿ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ ನೋಡಿ. 6395 ಕೋಟಿ 2005ನೇ ಇಸ್ವಿನಲ್ಲಿ. ಕಂಪ್ಲೀಟ್ ಆದವಾಗ ಆಗಿದ್ದೆಷ್ಟು? 14,133 ಕೋಟಿ. ಈ ಬೆಲೆ ಏರಿಕೆಗೆ ಯಾರು ಜವಾಬ್ದಾರಿ? ನಾವ ಜವಾಬ್ದಾರಿ. ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಏನೇ ಕಾಸ್ಟ್ ಆಗಲಿ, ಅದು ಡಿಪ್ರಿಸಿಯೇಷನ್ ಆಗಲಿ, ಅದು ಇಂಟ್ರೆಸ್ಟ್ ಆಗಲಿ, ನಾವು ಅದನ್ನು ಸಬ್ಸಿಡೈಸ್ ಮಾಡ್ತೀವಿ ಅಂತ. ಮೊನ್ನೆ ಬೆಲೆ ಏರಿಕೆ ಮಾಡಿದಾಗ ಇವ್ರು ಮಾಡಿದ ಕೆಲಸ ಏನು? ಇವರು ಆ ಡಿಪ್ರಿಸಿಯೇಷನ್ನು, ಆ ಇಂಟ್ರೆಸ್ಟ್ ಎಲ್ಲನೂ ಕೂಡ ಈ ಗ್ರಾಹಕರ ಟ್ರಾವೆಲರ್ಸ್ ಮೇಲೆ ತಲೆ ಮೇಲೆ ಹಾಕಿದ್ರು, ಪ್ರಯಾಣಿಕರ ತಲೆ ಮೇಲೆ 70.2% ಇನ್ಕ್ರೀಸು. ಯಪ್ಪ, ಯಾರು ಮಾಡ್ತಾರೆ ಇಷ್ಟು? ನಾನು ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿ ಏರ್ಪೋರ್ಟಿಂದ ಕನಾಟ್ ಪ್ಲೇಸ್ಗೆ 18 ಸ್ಟಾಪ್ಗಳಿದ್ದಾವೆ. ಈ 18 ಸ್ಟಾಪಲ್ಲಿ ನಿಂತ್ಕೊಂಡು ಮೆಟ್ರೋ ಬರುತ್ತೆ. ಎಷ್ಟು ಬೆಲೆ ಅದ್ರದ್ದು? 40 ರೂಪಾಯಿ. ಈಗ ನಾನು ನ್ಯಾಷನಲ್ ಕಾಲೇಜಿಂದ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಎಷ್ಟು? 8 ಸ್ಟಾಪು, 47 ರೂಪಾಯಿ. ಏನಿದು? ಖಂಡಿತ ನೀವು ಕಲ್ಕತ್ತಾ ಮೆಟ್ರೋ ತೊಗೊಂಡ್ರೆ ಚೀಪೆಸ್ಟ್ ಇನ್ ಇಂಡಿಯಾ. ಸಾಮಾನ್ಯ ಜನರು ಹೋಗೋದು ನೀವು ನೋಡ್ಬೋದು. ನೀವು ಅಲ್ಲಿ 10 ರೂಪಾಯಿ, 7 ರೂಪಾಯಿ, 7 ರೂಪಾಯಿ ಅನ್ಸುತ್ತೆ ಮಿನಿಮಮ್ ಕಾಸ್ಟಲ್ಲಿ ಇರ್ಬೋದು. ಹೇಳಿ ನಾನು ತುಂಬ ಜನ ಅಪ್ರಿಷಿಯೇಟ್ ಮಾಡೋದು ಕೇಳಿದ್ದೀನಿ ಅಲ್ಲಿ. ಇವಾಗ ಸರ್ಕಾರಗಳು ಯಾವ ದೃಷ್ಟಿಕೋನದಿಂದ ಈ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದೆ ಅದು ಭಾಳ ಮುಖ್ಯ. ಇವರೇನು ಮಾಡ್ತಿದ್ದಾರೆ? ಇವರಲ್ಲಿ ಎಲ್ಲ ಕಾಸ್ಟ್ ಏನು ಬರುತ್ತೆ, ಇವ್ರು ಡಿಲೇ ಮಾಡ್ತಕ್ಕಂಥದ್ದು. ಇವ್ರು ನೋಡಿ, ಇವರು ನೀವೇ ಹೇಳಿದ್ರಲ್ಲ, ಈಗ ಎಲ್ಲೋ ಲೈನು ಲೇಟ್ ಆಗಿದೆ, ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ನಾನು ಜವಾಬ್ದಾರಿ ಅನ್ನೋದಕ್ಕೆ, ನೀವು ಜವಾಬ್ದಾರಿ ಅನ್ನೋದಕ್ಕೆ. ಮತ್ತು ನಮ್ಮ ತಲೆ ಮೇಲೆ ಹಿಡಿತಾರಲ್ಲ ಇದನ್ನು. ಅಲ್ಲಿ ಇಂಜಿನಿಯರ್ಗಳಿರೋದು ಯಾಕೆ?
ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಸಂಬಳ ತೊಗೊಳ್ತಿರೋರು ಇವರು ಯಾಕೆ? ನಿಜ. ಇವ್ರಿಗೆ ಇಷ್ಟು ಗೊತ್ತಾಗಲ್ವಾ ಇದನ್ನು? ನಾನು ಸಂಬಡಿ ಶುಡ್ ಬೆಲ್ ದ ಕ್ಯಾಟ್ ಅಲ್ಲ, ವೈ ಶುಡ್ ಯು ಪುಟ್ ಇಟ್ ಆನ್ ಕಾಮನ್ ಮ್ಯಾನ್? ಎಸ್, ಆಬ್ವಿಯಸ್ಲಿ. ಇದು ನಮಗಿರೋ ಪ್ರಶ್ನೆ. ತುಮಕೂರುವರೆಗೆ ಮೆಟ್ರೋ ಹೋಗುತ್ತಾ? ತುಂಬ ಸಂತೋಷ ಅನ್ಸುತ್ತೆ ನಮಗೂ ಕೂಡ. ಆ ಟ್ರಾಫಿಕ್ ಜಾಮ್ ನೋಡಿದ್ರೆ ತುಮಕೂರು ರೋಡಲ್ಲಿ ಅಪ್ಪ ಹಣೆ ಬರೋದು. ಎಸ್. ಏನೋ ಪಾಪದ ಕೆಲಸ ಮಾಡಿದ್ರೆ ಆ ರೋಡ್ಗೆ ಹೋಗ್ಬೇಕು ನಾವು, ಸಾಯಂಕಾಲ ಹೊತ್ತು ಅಥವಾ ಬೆಳಗಿನ ಹೊತ್ತು ಪೀಕ್ ಅವರ್ ಟೈಮಲ್ಲಿ ಅನುಭವಿಸೋದಕ್ಕೆ. ಹೌದು. ಅಂಥ ಸಂದರ್ಭದಲ್ಲಿ ಮೆಟ್ರೋ ನೋಡೋದು ಭಾಳ ಸಂತೋಷ ಅದ. ಭಾಳ ಇದೆಯಪ್ಪ ಮೆಟ್ರೋ, ಭಾಳ ಏರ್ ಕಂಡೀಷನ್ ಹೋಗ್ಬೋದು ನಾವು ಅಲ್ಲಿವರೆಗೂ ಅಂತ. ಬಟ್ ಆದರೆ ಕಾಸ್ಟ್ ಫ್ಯಾಕ್ಟ್ರ್ ನೋಡಿ, ಈಗ 8 ಸ್ಟಾಪ್ಗಳಿಗೆ ನಾನು ಇವತ್ತಿರೋದು 47 ರೂಪಾಯಿ ಆದರೆ, ಇನ್ನು 25 ಪ್ಲಸ್ 5 ಸ್ಟಾಪ್ ಇದೆ ಅಂತ ಇಟ್ಕೊಳ್ಳಿ, 30 ಸ್ಟಾಪ್ ಆಗ್ಬೋದು ಮೆಜೆಸ್ಟಿಕ್ಕಿಂದ ಇದಕ್ಕೆ ತುಮಕೂರಿಗೆ. ಎಷ್ಟಾಗ್ಬೋದು? ಏನೋ ಹೇಳಿದ್ದಾರೆ ಈಗ, ಸಾಮಾನ್ಯ ಜನ ಇಟ್ಕೋ ಬೆಲೆಗೆ ನೀವು ಮೆಟ್ರೋ ಇದು ಮಾಡ್ತೀರಾ? ಮಾಡಬೇಕು ನೀವು. ಇಟ್ಸ್ ಅ ಮಸ್ಟ್. ಎಸ್ ಸರ್. ನೀವೇನು ಸಾಮಾನ್ಯ ಜನರಿಗೆ ಉಪಕಾರ ಮಾಡ್ತಾ ಇಲ್ಲ. ಓಕೆ. ದಿಸ್ ಇಸ್ ಅ ಸರ್ವಿಸ್ ಫಾರ್ ವಿಚ್ ಯು ಹ್ಯಾವ್ ಕಲೆಕ್ಟೆಡ್ ಟ್ಯಾಕ್ಸಸ್ ಆಲ್ರೆಡಿ. ಎಸ್, ವೆಲ್ ಸರ್, ವೆಲ್. ಇದು ನಮ್ಮ ದೃಷ್ಟಿಕೋನ. ಈ ದೃಷ್ಟಿಕೋನ ಬಿಟ್ಟು ನೀವು ಬೇರೆ ಯಾವುದೇ ದೃಷ್ಟಿಕೋನ ನೋಡಿದ್ರು ಕೂಡ ಫ್ಯಾನ್ಸಿಫುಲ್ ಆಗಿ ಕಾಣುತ್ತದು. ನಿಜ. ವಿ ಡೋಂಟ್ ವಾಂಟ್ ಎನಿಥಿಂಗ್ ಫ್ಯಾನ್ಸಿಫುಲ್. ವಾಟ್ ವಿ ವಾಂಟ್ ಇಸ್ ರಿಯಲಿಸ್ಟಿಕ್. ಬಡವರಿಗೆ ಇವತ್ತು ನೋಡಿ ಯಾರಿಗೂ ಕೂಡ ನೆಟ್ಟಿಗೆ ಕೆಲಸ ಸಿಗ್ತಾ ಇಲ್ಲ. ಓಕೆ. ಹೌದಾ? ಇನ್ಕ್ರಿಮೆಂಟ್ ಕೇಳಲೇಬೇಡಿ. ಇನ್ಕ್ರಿಮೆಂಟ್ ಕೊಡ್ರಯ್ಯ ಅಂತಾರೆ, ನೀನು ಕೆಲಸದಲ್ಲಿ ಇದೆಯಲ್ಲ ಅದೇ ಇನ್ಕ್ರಿಮೆಂಟು ಅಂತಾರೆ. ಆ ಪರಿಸ್ಥಿತಿ. ಬೆಲೆ ಏರಿಕೆ ನೋಡಿ ಇಲ್ಲಿ ಹೌದು, ಕಂಡಾಪಟ್ಟೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಈಗ. ಇದ್ರ ಮನಸ್ಸಲ್ಲಿ ಮೆಟ್ರೋ ಬೆಲೆನೂ ಕೂಡ ಏರಿಸಿದ್ರೆ ಎಲ್ಲಿ ಹೋಗಬೇಕು ಜನ? ಖಂಡಿತವಾಗ್ಲೂ ಸರ್. ಎಸ್, ಇದು ನಮ್ಮ ದೃಷ್ಟಿಕೋನ. ವೆಲ್ ಸರ್, ವೆಲ್. ಪ್ರಕಾಶ್ ಸರ್, ಈಗ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ತುಮಕೂರು ಅಂತ ಬಂದಾಗ ತುಮಕೂರಿಗೆ ಹೋಗೋಕ್ಕೆ ಈಗ ಆಲ್ರೆಡಿ ಇಂಡಿಯನ್ ರೈಲ್ವೇಸ್ ಇದೆ, KSRTC ಇದೆ, ಪ್ರೈವೇಟ್ ವೆಹಿಕಲ್ಸ್ ಕೂಡ ಇವೆ. ಇಷ್ಟಿದ್ರೂ ಕೂಡ ಮೆಟ್ರೋ ಬಿಟ್ಟರೆ, ಅಲ್ಲಿಗೆ ಮೆಟ್ರೋ ಕನೆಕ್ಟಿವಿಟಿ ಸಿಕ್ಕಿದ್ರೆ ಜನ ಅದನ್ನು ಒಪ್ಕೊಂಡು ಟ್ರಾವೆಲ್ ಮಾಡ್ತಾರಾ? ಇಲ್ಲಿ ಕಾಸ್ಟ್ ವಿಚಾರವಾಗೂ ಬರಬೇಕಾಗುತ್ತೆ ಸರ್. ಇಂಡಿಯನ್ ರೈಲ್ವೇಸಲ್ಲಿ ತುಂಬ ಕಮ್ಮಿ ಬೆಲೆ ಇರುತ್ತೆ. ಮೆಟ್ರೋಗೆ ಈಗಿನ ರೇಟ್ ಕಂಪೇರ್ ಮಾಡಿದರೆ ಅದು ದುಬಾರಿ ಆಗ್ಬೋದು, ಇನ್ನೂ ದುಬಾರಿ ಆಗಬಹುದು. ಬಸ್ಸಲ್ಲಿ ಬರೋದಾದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ, ಇದೆಲ್ಲ ಭಿನ್ನವಾದ ಟ್ರಾನ್ಸ್ಪೋರ್ಟ್ ಮಾರ್ಗಗಳು. ಬಸ್ಸು ಕೆಪಾಸಿಟಿ 55 ಸೀಟ್ಸ್, 50 ಸೀಟ್ಸ್, ಸ್ಟ್ಯಾಂಡಿಂಗ್ ಒಂದು 25-90 ಜನ ಆಗ್ಬೋದು. ಇಂಡಿಯನ್ ರೈಲ್ವೇಸ್ ಲಾರ್ಜೆಸ್ಟ್ ಕೆಪಾಸಿಟಿ. ಹೌದು. ಅದು ನಿಮಗೆ ಇಂಟರ್ಸಿಟಿ ಮತ್ತು ನಿಮ್ಮ ಏನು ಅರ್ಬನ್ ಹ್ಯಾಬಿಟ್ಯಾಟ್ ಇದೆಯೋ ಅಲ್ಲಿ ಸಂಚರಿಸಲ್ಲ. ಹೌದು. ಬಿಕಾಸ್ ಈ ಲೈನ್ ಎಲ್ಲ 100 ಇಯರ್ಸ್ ಮುಂಚೆ ಮಾಡಿಬಿಟ್ಟಿದ್ದಾರೆ. ದಟ್ ಗೋಸ್ ವೈಲ್ಡ್ ರೂರಲ್ ಸೈಡು. ಹಾಗೆ ಮೆಟ್ರೋಗೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಸ್ಸು ಅಷ್ಟೇ, ಎವ್ರಿ 1 ಕಿಲೋಮೀಟರ್ ಸ್ಟಾಪ್ ಕೊಡಲ್ಲ. ಓಕೆ. ಇದು 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಇರುತ್ತೆ ಇದು ನನ್ನ ಪ್ರಕಾರ. ಓಕೆ. ಯಾಕೆ ಗೊತ್ತಾ? 25 ಸ್ಟೇಷನ್ ಅಂದರೆ 2 ಕಿಲೋಮೀಟರ್, ಲಗ್ಭಗ್ 2 ಕಿಲೋಮೀಟರ್, 2.5 ಕಿಲೋಮೀಟರ್. ಆಮೇಲೆ ಅಲಾಂಗ್ ದ ನ್ಯಾಷನಲ್ ಹೈವೇ, ಹೌದು, ಅಲಾಂಗ್ ನಿಮಗೆ ಈ ನಿಮ್ಮ ರೈಲ್ವೆ ಲೈನು ನೆಲಮಂಗಲ, ಸೋಂಪುರ, ಇಂಡಸ್ಟ್ರಿಯಲ್, ಡಾಬಾಸ್ಪೇಟೆ ಕನೆಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಸ್. ಸೊ ಈ ಹೊಸ ಲೈನ್ನಲ್ಲಿ ಮತ್ತು ಇದು ಕ್ಯಾಪಿಟಲ್ ಇಂಟೆನ್ಸಿವ್ ಕಾಸ್ಟ್, ಮತ್ತು ನಿಮಗೆ ಪ್ರತಿ 2 ಕಿಲೋಮೀಟ್ರಿಗೆ ನಿಮಗೆ ಲಿಂಕ್ ಕೊಡುತ್ತೆ. ಸೊ ಅದೇ ಬೇರೆ ಟ್ರಾನ್ಸ್ಪೋರ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟು, ಇದೇ ಬೇರೆ ಟ್ರಾನ್ಸ್ಪೋರ್ಟ್ ಮೋಡ್ ಆಫ್. ಆಮೇಲೆ ಇವತ್ತು ಯು ಶುಡ್ ಕ್ಯಾಲ್ಕುಲೇಟ್ ಟುಡೇಸ್ ಕಾಸ್ಟ್. ಎಸ್. ಇಟ್ ವಿಲ್ ರಿಯಲಿ ಹೆಲ್ಪ್ ಪೀಪಲ್ ಬಿಕಾಸ್ ಇಟ್ ಈಸ್ ಫಾಸ್ಟ್, ರಿಲಯಬಲ್ ಆ್ಯಂಡ್ ಕಂಫರ್ಟಬಲ್ ಆ್ಯಂಡ್ ಸೇಫರ್. ಸೊ ಎಲ್ಲ ವಿ ನೀಡ್ intermodal transport system. From metro, it should connect BMTC or KSRTC. Okay. From there, it should connect Indian Railways. Okay. So that should be the concept of public transport, mass public transport. So ನೀವು ಡೋಂಟ್ ಥಿಂಕ್ ದಟ್ ಅದಕ್ಕೂ ಇದಕ್ಕೆ ನಾವೆಲ್ಲ ಕಂಪ್ಯಾರಿಸನ್ ಮಾಡ್ಬೋದು. ಬಟ್ ಐ ಥಿಂಕ್ ಇಟ್ ಇಸ್ ನಾಟ್ ಕರೆಕ್ಟ್. ಅದಾದ್ರೆ ಸಿಟಿ ಟು ಸಿಟಿ, ಬಟ್ ಇದು ಎಲ್ಲಿ ಬೇಕಾದ್ರೆ ಹೋಗುತ್ತೆ, ಎಲ್ಲಿ ಬೇಕಾದ್ರೆ ನಾವು ಪ್ಲಾನ್ ಮಾಡ್ಬೋದು. ಹೌದು. ಎಲ್ಲಿ ನಮಗೆ ಅರ್ಬನ್ ಹ್ಯಾಬಿಟ್ಯಾಟ್ ಇದೆ, ಎಲ್ಲಿ ರೆಸಿಡೆಂಟಲ್ ಏರಿಯಾ ಇದೆ, ಎಲ್ಲಿ ಕಮರ್ಷಿಯಲ್ ಏರಿಯಾ ಇದೆ, ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅದೆಲ್ಲ ಕನೆಕ್ಟ್ ಮಾಡ್ಬೋದು. ಬಿಕಾಸ್ ಇಟ್ಸ್ ಎ ನ್ಯೂ ಗ್ರೀನ್ ಪ್ರಾಜೆಕ್ಟ್ ಅಲ್ವಾ? ಸೊ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಆ್ಯಂಡ್ ಇಟ್ಸ್ ಎ ಮೇಜರ್ ಬಿಗ್ ಪ್ರಾಜೆಕ್ಟ್ ವಿಚ್ ಹ್ಯಾಸ್ ಗಾಟ್ ಲಾಟ್ ಆಫ್ ಫಂಡ್ಸ್ ರಿಕ್ವೈರ್ಮೆಂಟ್. ಎಸ್. ರವಿ ಸರ್, ಈಗ ಗಮನಿಸಿದ್ರೆ ನಾನು ಕೂಡ ಹೇಳ್ತಾ ಇದ್ದೆ, ಈಗ ಒಂದು ಸಿಟಿಯಿಂದ ಇನ್ನೊಂದು ಸಿಟಿ ಕನೆಕ್ಟ್ ಮಾಡೋಕ್ಕೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟೇಷನ್ ಇದೆ ಅಂತೇಳಿ. ಇಂಡಿಯನ್ ರೈಲ್ವೇಸ್ ಇದೆ, ಬಸ್ಸು ಇದೆ,
ಅದನ್ನ ಹೊರತುಪಡಿಸಿ ಈಗ ಮೆಟ್ರೋ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿನ ಜನರು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ, ನಾನು ಬೇಗ ಕನೆಕ್ಟ್ ಆಗ್ಬೋದು, ಬೆಂಗಳೂರಿಂದ ತುಮಕೂರಿಗೆ ಬೇಗ ಟ್ರಾವೆಲ್ ಮಾಡಬಹುದು ಅಂತೇಳಿ ಲೆಕ್ಕಾಚಾರ ಹಾಕ್ತಾರೆ. ಬಟ್ ಕಾಸ್ಟ್ ವಿಚಾರವಾಗೂ ಕೂಡ ಮಾತಾಡಬೇಕಾಗತ್ತೆ. ಸ್ವಲ್ಪ ದಿನಗಳ ಹಿಂದೆ ಇದ್ದಂಥ ಕಾಸ್ಟ್ ಬೇರೆ, ಈಗ ನಮ್ಮ ಮೆಟ್ರೋ BMRCಯಲ್ಲಿರುವಂಥ ಕಾಸ್ಟೇ ಬೇರೆ. ಈಗ ನೋಡಿ ಸರ್ ಹೇಳ್ದಂಗೆ ಅದ್ರದ್ದು ಅಡ್ವಾಂಟೇಜ್ ಇರೋದಿರೋದೇ ಯಾವ ಅನುಮಾನವೂ ಇಲ್ಲ. ಹೌದು, 25 ಸ್ಟೇಷನ್ ಅಂತಾರೆ, 25 ಕಡೆ ಜನಗಳು ಹತ್ಕೊಂತಾರೆ, 25 ಕಡೆ ಜನಗಳು ಇಳ್ಕೊಂತಾರೆ ಅಂದರೆ ಇಟ್ಸ್ ಕನ್ವೀನಿಯನ್ಸ್ ಅಂತಲೇ ಹೇಳ್ಬೇಕಾದ್ರೆ ಯಾವ ಪ್ರಶ್ನೆನೂ ಇಲ್ಲ. ಬಟ್ ನೋಡಿ ಪಾಯಿಂಟ್ ಏನಂತ ಹೇಳಿದ್ರೆ, ಇವತ್ತು ನಾವು ಒಂದು ಕಾಲದಲ್ಲಿ ನಮಗೆ ಬೆಂಗಳೂರು ತುಮಕೂರಿಂದ 4 ವೇ ಲೇನ್ ಇತ್ತು. ಓಕೆ, ನಾಲ್ಕು ಇದೆಯಾ, ಸುತ್ತಲೂ ಮರಗಳಿದ್ದು, ಹೌದು, ತಪ್ಪು. ಅದೇನು ಮಾಡೋದನ್ನೆಲ್ಲ ಕಡ್ದಾಕ್ಬಿಟ್ಟು ಈಗ 6 ಲೇನ್ ಮಾಡಿದ್ರು. ಓಕೆ, ಟ್ರಾಫಿಕ್ ಪ್ರಾಬ್ಲಮ್ ಮುಂದೆ ಪರ್ಮನೆಂಟ್ ಸಾಲ್ಟ್ ಅನ್ನತ್ತಾರೆ. ಆಮೇಲೆ ಏನು ಮಾಡಿದ್ರು, 10 ವೇ ಲೈನ್ ಮಾಡಿದ್ರು. ಓಕೆ, ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗಲೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಹೌದಾ? ಓಕೆ. ಆಮೇಲೆ ಟ್ರೈನ್ಗಳು ಪಾರ್ಲರ್ಗೆ ಟ್ರೈನ್ಗಳು ಕೂಡ ಜಾಸ್ತಿ ಅದು, ಆದರೂ ಕೂಡ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಇವಾಗ ಮೆಟ್ರೋನ ಹೇಳ್ತಾ ಇದ್ದಾರೆ, ಸಂತೋಷ, ಅದು ಸ್ವಲ್ಪ ಮಟ್ಟಿಗೆ ಸೊಲ್ಯೂಷನ್ ಕೊಡ್ಬೋದು. ಓಕೆ, ಹಾಗಾಗಿ ವಿ ವೆಲ್ಕಮ್ ದಿಸ್ ಪ್ರಾಜೆಕ್ಟ್, ಅದ್ರೊಳಗೆ ಏನು ಪ್ರಶ್ನೆ ಇಲ್ಲ. ಆದರೆ ಮೇಕ್ ಇಟ್ ಅಫೋರ್ಡಬಲ್ ಅನ್ನೋ ಮಾತ್ರ ನಮ್ಮ ಬೇಸಿಕ್ ಪಾಯಿಂಟ್ ಇದು. ಎಸ್, ಜನರಿಗೆ ಹೊರೆ ಆಗಬಾರ್ದು, ಮತ್ತು ಜನಗಳು ಹೊರೆ ಆಗಬಾರ್ದು. ಆಮೇಲೆ ಈ ಪ್ರಾಜೆಕ್ಟ್ಗೆ ಉತ್ತರದಾಯಿತ್ವ ಅನ್ನೋದಿರಬೇಕು. ಓಕೆ, ನೋಡಿ ಇವಾಗ ಏನಾಯಿತು, ಮೊನ್ನೆ ಫೆಬ್ರವರಿ 6 ಅಂತ ಪ್ರೈಸ್ ರೈಸ್ ಮಾಡಿದಾಗ ಸರ್ಕಾರ, ರಾಜ್ಯ ಸರ್ಕಾರ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ನಮಗೆ ಗೊತ್ತಿಲ್ಲ, ಅದು ರಾಜ್ಯ ಸರ್ಕಾರದ್ದು. ಹೌದು. ಇದ್ರ ಮೊದಲು BMRCL ಅವ್ರಿಗೆ ಕೇಳಿದ್ರೆ ಬಾಯೇ ಬಿಡಲಿಲ್ಲ. ಹೌದು, ಕ್ಲಾರಿಟಿನೇ ಕೊಟ್ಟಿಲ್ಲ. ಕ್ಲಾರಿಟಿನ ಕೊಡಲಿಲ್ಲ, ಇವತ್ತಿಗೂ ಕೊಟ್ಟಿಲ್ಲ. ಹೌದು, ಈ ಜವಾಬ್ದಾರಿತನ ಇದೆಯಲ್ಲ, ಇದನ್ನು ವಹಿಸ್ಕೋಬೇಕು. ಈಗ ನಾನು ಪ್ರಾಜೆಕ್ಟ್ ಏನು ಬೇಕಾದ್ರೂ ಮಾಡ್ಕೊಡೀನಿ, ಖಂಡಿತ, ಆಯಿತಾ? ವಿ ಆರ್ ನಾಟ್ ಎಂಟ್ರಿಂಗ್ ಇನ್ ಟು ದಟ್ ಫೈನಾನ್ಷಿಯಲ್ಸ್ ಆಫ್ ಇಟ್, ಬಟ್ ಎನ್ಶೂರ್ ದಟ್ ಇಟ್ ಈಸ್ ಪೀಪಲ್ ಫ್ರೆಂಡ್ಲಿ ಆ್ಯಂಡ್ ಮೇಕ್ ಇನ್ ಅಥಾರಿಟಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಜನಗಳು ನಾಳೆ ಬೆಲೆ ಜಾಸ್ತಿ ಆಯಿತು, ಅದನ್ನು ಕಡಿಮೆ ಮಾಡಿ ಅಂತಿರೋದು, ಅದನ್ನು ಕಿವಿ ಕೊಟ್ಟು ಕೇಳ್ತಕ್ಕಂಥ ಅಧಿಕಾರಿಗಳು ಇರಬೇಕಲ್ಲಿ, ಒಂದು ಸಂಸ್ಥೆ ಇರಬೇಕಲ್ಲಿ. ದೇ ಶುಡ್ ಬಿ ಅನ್ ಅಥಾರಿಟಿ ದೇರ್. ಎಸ್, ಅದೇ ನಮಗೆ ಕಾಣಿಸ್ತಾ ಇಲ್ಲ, ಪತ್ತೆ ಇಲ್ಲ. ಈಗ ಹೂ ಇಸ್ ರೆಸ್ಪಾನ್ಸಿಬಲ್? ಈಸ್ ಇಟ್ BMRCL ಆರ್ ಇಸ್ ಇಟ್ ಸ್ಟೇಟ್ ಗೌರ್ಮೆಂಟ್, ಈಸ್ ಇಟ್ ಸೆಂಟ್ರಲ್ ಗೌರ್ಮೆಂಟ್? ಗಿರ್ಕಿ ಹೊಡಿತಾ ಇದೀವಿ ನಾವಿಲ್ಲಿ. ಎಸ್, ಈ ಪರಿಸ್ಥಿತಿ ಬರ್ಕೊಡ್ದು ನಮಗೆ. ಎಸ್, ಇಲ್ಲಿ ಮಾತ್ರ ಯಾಕೆ, ಆನೇಕಲ್ವರೆಗೂ ಹೋಗಲಿ, ಬಟ್ ಇದು ನಮ್ಮ ಮೆಟ್ರೋ ವಾಟ್ ಇಸ್ ರಾಂಗ್? ಹೊಸಕೋಟೆ ಹೋಗಲಿ, ನಾವೇನು ಬೇಡ ಅಂತಿದ್ದೀವ? ಈ ಕಡೆ ಹೋಗಲಿ, ಇದ್ರವರೆಗೂ ಕೂಡ, ದೇವನಹಳ್ಳಿವರೆಗೂ ಕೂಡ. ಹೌದು, ಏರ್ಪೋರ್ಟ್ವರೆಗೂ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಮಾಡ್ತಾ ಇದ್ದಾರೆ. ಹೋಗಲಿ ಮುಂದಕ್ಕೆ, ಇಟ್ ಈಸ್ ಗುಡ್, ನೋ ಡೌಟ್ ಇನ್ ದ್ಯಾಟ್. ಎಸ್, ಬಟ್ ಓನ್ಲಿ ಪಾಯಿಂಟ್ ಇಸ್ ಮೇಕ್ ಇಟ್ ಪೀಪಲ್ ಫ್ರೆಂಡ್ಲಿ. ನಿಜ ನಿಜ, ದಟ್ ಈಸ್ ದ ಓನ್ಲಿ ಥಿಂಗ್ ವಾಟ್ ವಿ ಡಿಮ್ಯಾಂಡ್. ಇಟ್ಸ್ ಪೀಪಲ್ ಫ್ರೆಂಡ್ಲಿ, ಅಫೋರ್ಡಬಿಲಿಟಿ ಇರಬೇಕು ಅಂತ ಹೇಳಿ. ನೋಡಿ ಇನ್ನೊಂದು ನೋಡಿ, ಇದು ಪೀಪಲ್ ಫ್ರೆಂಡ್ಲಿ ಇದೆ, ಅಫೋರ್ಡಬಲ್ ಇರಬೇಕು, ಚೀಪ್ ಆಗಿರ್ಬೇಕು ಅಂತ. ಇಟ್ಸ್ ಅಂಡರ್ಸ್ಟುಡ್. That is understood. ನೋಡಿ ಇಲ್ಲಿ ಇನ್ನೊಂದು ನೋಡಿ ಪಾಯಿಂಟ್ ಅಂತಾರೆ, ಹುನ್ನಾರ ಹೆಂಗೆ ನಡೆಯುತ್ತೆ ಅಂತ. ನಾವು ವಿ ಹ್ಯಾವ್ ಸೀನ್ ದಿಟ್ ಟ್ರೆಂಡ್ ಫಾರ್ ಸೋ ಮೆನಿ ಇಯರ್ಸ್. ನಾವು ಮೊದಲೇ 1990ನೇ ಇಸ್ವಿನಲ್ಲೇ ನಾವೊಂದು ಸೇವ್ ಬಂಗಾಳ ಕಮಿಟಿಯಿಂದ ಒಂದು ಅಹವಾಲು ಕೊಟ್ಟಿದ್ವಿ ಗೌರ್ಮೆಂಟ್ಗೆ, SM ಕೃಷ್ಣ ಇರ್ಬೇಕಾದ್ರೆ. ಈ ರಿಂಗ್ ರೋಡ್ ಏನಿದೆ, ಈ ರಿಂಗ್ ರೋಡಲ್ಲಿ ಒಂದು ಸರ್ಕ್ಯುಲರ್ ರೈಲ್ನ ಬಿಡಿ, ಸರ್ಕ್ಯುಲರ್ ರೈಲ್ನ ಬಿಡಿ, ಕವರಿಂಗ್ ಅಬೌಟ್ 60 ಕಿಲೋಮೀಟರ್ ಡಿಸ್ಟೆನ್ಸು, ಗಿರ್ಕಿ ಹೊಡ್ಕೊಂಡಿರಲಿ ಇದು. ಅವಾಗ ಯಾಕೆ ಕೇಳ್ತಾರಾಗ? ರಿಯಲ್ ಎಸ್ಟೇಟ್ ಭೂಮಿ ಇತ್ತು, ನೊಬಡಿ ವಾಸ್ ಇಂಟ್ರೆಸ್ಟೆಡ್. ಓಕೆ, ಎಕ್ಸ್ಪರ್ಟ್ಸ್ ಹೇಳಿದರು, ನಾವು ವಿ ಟುಕ್ ದಿ ಹೆಲ್ಪ್ ಆಫ್ ಎಕ್ಸ್ಪರ್ಟ್ಸ್. ಎಸ್, ಅವ್ರು ಸಜೆಸ್ಟ್ ಮಾಡಿದ್ದೇನೆ, ವಿ ಸಜೆಸ್ಟೆಡ್ ಟು ಗೌರ್ಮೆಂಟ್ ಆನ್ ಬಿಹಾಫ್ ಆಫ್ ದಿ ಪೀಪಲ್. ಸರ್ಕಾರ ಕೇಳಲೇ ಇಲ್ಲ. ಇವತ್ತು ನೋಡಿ ಏನಾಗಿದೆ ರಿಂಗ್ ರೋಡ್. ನಿಜ ನಿಜ, ಇಟ್ ಹಸ್ ಬಿಕಮ್ ಎ ಮೆಸ್. ಎಸ್ ಸರ್, ಎಸ್. ನಿನ್ನೆ ಸಾಯಂಕಾಲ ಕೂಡ ಅನುಭವಿಸಿದೆ ಅಲ್ಲಿ. ಆ ಕತ್ತಲಗುಪ್ಪೆ ಸೆಕ್ಷನ್ ಬರುತ್ತಲ್ಲ ರಿಂಗ್ ರೋಡು, ಟ್ರಾಫಿಕ್ ಜಾಮ್ ಅಂದರೆ ರಾಮ. ಆ JP ನಗರದಿಂದ ಹಿಡಿದು ಮೈಸೂರು ರೋಡ್ವರೆಗೂ ನನಗೆ ಜಾಮ್ ಇತ್ತು ರಾತ್ರಿ 7 ಗಂಟೆಗೆ. ಓಕೆ, ರೈಲ್ವೆ ಟ್ರ್ಯಾಕ್ ಇದ್ದಿದ್ದಿದ್ರೆ ಒಂದು. ಇನ್ನದು ನೋಡಿ, ಬ್ಯಾಂಗ್ಳೂರಲ್ಲಿ ನಮ್ಗೆ ದೊಡ್ಡ ಸಮಸ್ಯೆ ಆಗ್ತಿರೋದು ಅಂತಂದರೆ ಟ್ರಾಫಿಕ್ ಜಾಮ್ ಮೇಲೆ ಜಾಮ್ ಮೇಲೆ ಜಾಮ್. ಓಕೆ, ಏನು ಮೊನ್ನೆ DK ಶಿವಕುಮಾರ್ ಅವ್ರು ಕೈ ಎತ್ಬಿಟ್ರು, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ. ಇವಾಗ ಅಂಡರ್ಗ್ರೌಂಡ್ ರೋಡ್ ಬೇರೆ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಮಾಡಬೇಕು ಅಂತಿದ್ದಾರೆ. ಎಸ್, ಈಗ ಹೂ ಇಸ್ ಗೋನ್ ಟು ಫೈನಾನ್ಸ್ ದ್ಯಾಟ್? ಕಾಮನ್ ಮಾಸಸ್. ಹೌದಾ? ನಮ್ಮ ತಲೆ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟು ಮಾಡ್ತಾರೆ ಅದನ್ನು. ನಿಜ. ಅದು ಹೋಗೋದಕ್ಕೆ 300 ರೂಪಾಯಿ ಕೊಡ್ಬೇಕಂತ. ಸಾಮಾನ್ಯ ಜನರು ಕೊಡೋಕ್ಕಾಗತ್ತಾ? ಹಾಂ, ಯಾರು ಇದಕ್ಕೆ ಉತ್ತರ ಹೇಳೋರು? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಜನಗಳ ಇನ್ವಾಲ್ವ್ಮೆಂಟ್ ಎಲ್ಲಿದೆ ಇಂಥ ಪ್ರಾಜೆಕ್ಟ್ಗಳಲ್ಲಿ ಹೇಳಿ ನನಗೆ. ಜನಗಳ ವಾಯ್ಸು ಯಾರು ಕೇಳೋರಿದ್ದಾರೆ ಇಲ್ಲಿ? ವಿ ಸೇವ್ ಅವರ್ಸ್ ಇಸ್ ಡೆಮೋಕ್ರಸಿ. ಎಸ್ ಸರ್, ಈ ಮೆಟ್ರೋ ರೈಲ್ ಕೂಡ ಹಂಗೆ ಆಗಬಾರ್ದು ನನ್ನ ಆಶಯ.
ವೆಲ್ ಸರ್, ವೆಲ್ ಪ್ರಕಾಶ್ ಸರ್, ಈಗ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಅಂತ ಬಂದಾಗ ಚಾಲೆಂಜಸ್ಗಳು ಸಿಕ್ಕಾಪಟ್ಟೆ ಇದೆ. ಈಗ ತುಮಕೂರುವರೆಗೆ ಮೆಟ್ರೋವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ರೆ BMRCLಗೆ ಇರುವಂಥ ಚಾಲೆಂಜಸ್ಗಳು ಏನೇನು? ಇವಾಗ ಚಾಲೆಂಜಸ್ ಏನು ಗೊತ್ತಾ? ಅಪ್ರೂವಲ್. ಓಕೆ. ಸಿ ದೇ ನೋ ಹೌ ಟು ಬಿಲ್ಡ್, ಆಪ್ರೇಟ್ ಆ್ಯಂಡ್ ರನ್. ಎಸ್. ಸೊ ಅವ್ರಿಗೆ ಇವಾಗ ಚಾಲೆಂಜಸ್ ಇರೋದು ಅಪ್ರೂವಲ್ ಆಗಬೇಕು, ಇದಕ್ಕೆ ಫಂಡ್ಸ್ ಹೆಂಗೆ ಬರುತ್ತೆ ಮತ್ತು ಹೆಂಗೆ JV ಆಗುತ್ತೆ ಅಷ್ಟೇ. ಓಕೆ. ಸರ್ಕಾರಗಳು ದೇ ಶುಡ್ ಟೇಕ್ ಕಾಲ್ ಆನ್ ದಿಸ್, ವೆದರ್ ದಿಸ್ ಈಸ್ ಇಂಪಾರ್ಟೆಂಟ್ ಅಟ್ ದಿಸ್ ಜಂಕ್ಷರ್. ಬೇರೆ ಸಿಟಿ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಬೇಕು. ಸಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಹೌದು. ಆಲ್ರೆಡಿ ಸಬರ್ಬನ್ ರೈಲ್ ಕೆಲಸ ನಡೀತಿದೆ. ಓಕೆ. ನಾನು 2000 ಸಬರ್ಬನ್ ರೈಲ್ ಪ್ರಾಜೆಕ್ಟ್ ಹಿಂದೆ ಬಿದ್ದಿದ್ದೀನಿ. 2000. ಓಕೆ. 1999 ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬಂತು. ಬಿಕಾಸ್ ನಾನು 95 ರೈಲ್ವೆ ಆ್ಯಕ್ಟಿವಿಟಿ ಮಾಡ್ತಿರೋದು ನಾನು. ಆವಾಗ 999 crores, 33% ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, 33% ಸ್ಟೇಟ್ ಗೌರ್ಮೆಂಟ್, 33% ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಸೊ ಇದು ಕಾಸ್ಟ್ ಶೇರಿಂಗ್ ಬೇಸಿಸಲ್ಲಿ ಇತ್ತು. ದಿ ಡುಡ್ ನಾಟ್, ಇದು ಯಾರೂ ಏನು ಮಾಡಲಿಲ್ಲ, ಇದು ಮುಂದುವರಿಲಿಲ್ಲ. ಓಕೆ. ಈ ಪ್ರಾಜೆಕ್ಟ್ ರಿಪೋರ್ಟು ಹಾಗೆ ನೋಬಡಿ ಟು ಕಾಲ್ ಆನ್ ದಿಸ್. ಅದಾಗ್ಬಿಟ್ಟಿದ್ರೆ ಇವತ್ತು ಸಬರ್ಬನ್ ರೈಲ್ ಕತೆ ಏನಿದೆ ಗೊತ್ತಾ? ಓಕೆ. ಫುಲ್ ಸ್ಟ್ಯಾಂಡ್ ಸ್ಟಿಲ್. ಓಕೆ. ಕೆಲಸ ನಿಂತೋಗಿದೆ, ಸುಮಾರು ಸಮಸ್ಯೆಗಳಿದೆ. ಓಕೆ. ಲ್ಯಾಂಡ್ ಅವೈಲಬಿಲಿಟಿ ಇಲ್ಲ, ಮತ್ತು ಆ ಕಾಂಟ್ರಾಕ್ಟರ್ ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಓಕೆ. ನಾನು ಪೇಪರ್ ನೋಡಿರೋ ವಿಚಾರ ಹೇಳ್ತಿದ್ದೀನಿ, ನ್ಯೂಸ್ ಪೇಪರಲ್ಲಿ ಓದಿರೋ ವಿಚಾರ ಹೇಳ್ತಿದ್ದೀನಿ. ಆ ಸಬರ್ಬನ್ ರೈಲು 2000 ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. 2018 ಆ ಪ್ರಾಜೆಕ್ಟ್ ರಿಪೋರ್ಟ್ DPR, ಪ್ರಿಲಿಮಿನರಿ DPR ಪೇಪರ್ ಬಂತು. ಓಕೆ. ನಾನು ಹೋದ ತಕ್ಷಣ ನನಗೆ ಇದು ಸಬರ್ಬನ್ ರೈಲ್ ಅಲ್ಲ ಬೆಂಗಳೂರಿಗೆ, ಇದಕ್ಕೆ ನಾನು ಫೈಟ್ ಮಾಡಬೇಕು ಅಂತ. ಅದು ಓದಿದ ತಕ್ಷಣ ನಾನು ಹುಬ್ಳಿಗೆ ಹೋದೆ. ಓಕೆ. ಹೇಳಿದ್ರು ಇದು ಯಾವ ಸಬರ್ಬನ್ ರೈಲ್ ಸರ್ ಇದು? ನಮ್ಮ ಲೋಕಲ್ ಟ್ರೈನ್ ಅಂದರೆ ಇಟ್ ಶುಡ್ ಟಚ್ ಇಂಡಸ್ಟ್ರಿಯಲ್ ಹಬ್ಸ್, ಓಕೆ, ಸ್ಯಾಟಲೈಟ್ ಟೌನ್ಸ್, 2 tier 3 tier cities ಆ್ಯಂಡ್ ಏರ್ಪೋರ್ಟ್, ಕೆಂಪೇಗೌಡ ಏರ್ಪೋರ್ಟ್. ಯಾವುದೂ ಇಲ್ಲ, ಎಲಿಮೆಂಟ್ ಇಲ್ಲ. ಸೊ ನಾನು ಮೆಮೊರಂಡಮ್ ಕೊಟ್ಟೆ 5th December 2018. ಓಕೆ. AK Singh, ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್. ಏನಪ್ಪ ಇದೇ ಆಗ್ತಿಲ್ಲ, ನೀನು ತಂದು ಇನ್ನೊಂದು 200 kilometer ಜಾಸ್ತಿ ಮಾಡು ಅಂತ ಹೇಳ್ತಿದೆಯಲ್ಲ ಅಂತ ಹೇಳಿದ್ರು. ಸರ್ ನೀವು ತಗೊಳ್ಳಿ ಕೊಟ್ಬಿಟ್ಟು ಸೀಲ್ ಹೊಡ್ಸ್ಕೊಂಡ್ಬಂದೆ. ಸೀದಾ ಚೀಫ್ ಸೆಕ್ರೆಟರಿ ಹೋದೆ, ವಿಜಯಭಾಸ್ಕರ್ ಸರ್ ಹತ್ರ. ಓಕೆ. ನನಗೆ ಗೊತ್ತು ಅವರು ತುಂಬ ಎಫಿಷಿಯೆಂಟು ಮತ್ತು ಸ್ಟ್ರೇಟ್ ಫಾರ್ವರ್ಡು. ಅವ್ರ ಹತ್ರ ಹೋದ್ಮೇಲೆ ವಿ ಶುಡ್ ಹ್ಯಾವ್ ಆಲ್ ದ ಡಾಕ್ಯುಮೆಂಟ್ಸ್. ನಾನು ಮ್ಯಾಪು ತೊಗೊಂಡೋದೆ, ಹೇಳಿದೆ ಸರ್ ಇದು ಪ್ರಿಲಿಮಿನರಿ DPR ಸರಿ ಇಲ್ಲ ಸರ್, ಏರ್ಪೋರ್ಟು ಆಪ್ಷನಲ್ ಕೊಟ್ಟಿದ್ದಾರೆ. ಆಮೇಲೆ ಆಪ್ಷನಲ್ಲಲ್ಲಿ ಅದು ಹೆಂಗೆ ಅಂದರೆ ಹೀರಳ್ಳಿಯಿಂದ ಬಂದು ಬ್ಯಾಕ್ನಳ್ಳಿ ಬಂದು ಯಲಂಕ ಮೂಲಕ ಏರ್ಪೋರ್ಟ್ ಟ್ರಂಪಟ್ಟು. ಓಕೆ. ಅದು ಆಗೋಕ್ಕಿಲ್ಲ ಸರ್, ಇಟ್ ಶುಡ್ ಬಿ ಫ್ರಮ್ ಬ್ಯಾಂಗ್ಳೂರ್ ಸಿಟಿ. ಏರ್ಪೋರ್ಟ್ ಕನೆಕ್ಟಿವಿಟಿ ಫ್ರಮ್ ಬ್ಯಾಂಗ್ಳೂರ್ ಸಿಟಿ ಇರಬೇಕು. ನೀನೆಲ್ಲ ಬರ್ದು ಕೊಡಪ್ಪ. ಆಮೇಲೆ ಮ್ಯಾಪಲ್ಲಿ ತೋರಿಸ್ದೆ ಅವರಿಗೆ. ಸರಿ, ಹಿ ಟುಕ್ ಮೈ ಮೆಮೊರಂಡಮ್. ಅಡಿಷನಲ್ ಚೀಫ್ ಸೆಕ್ರೆಟರಿ ಇವರು ಮಹೇಂದ್ರ ಜೈನ್ ಅಂತ, UDD. ಐ ವೆಂಟ್ ಟು ಹಿಮ್ 10th December 2018. ಓಕೆ. ನಾನು ಬೈ ಚಾನ್ಸ್ ಅವರಿಗೆ 5 ಗಂಟೆಗೆ ಫೋನ್ ಮಾಡಿದೆ. ಸಿ ಇಫ್ ಯು ಕ್ಯಾನ್ ಕಮ್ ಟುಡೇ ಬೈ 6 o'clock ಐ ಆಮ್ ಅವೈಲಬಲ್, ಅದರ್ವೈಸ್ ಯು ಕಮ್ ಅಪ್ ಟು 28 December. ಓಕೆ. ಐ ಆಮ್ ಗೋಯಿಂಗ್ ಟು ಬೆಳಗಾಂ ಸೆಷನ್ ಅಂದ್ಬಿಟ್ರು. ನಾನು ಯಾವಾಗಲೂ ಒಂದು ಸೆಟ್ ರೆಡಿ ಇರುತ್ತೆ ನನ್ನ ಹತ್ರ. ತಕ್ಷಣ ಹೋಗಿ ಕಟ್ ಆ್ಯಂಡ್ ಪೇಸ್ಟ್ ಮಾಡಿಕೊಂಡೆ, ಒಂದು ಟೈಪಿಸ್ಟ್ ಹತ್ರ ಹೋಗ್ಬಿಟ್ಟು ತಕ್ಷಣ ತೊಗೊಂಡು ಓಡೋದೆ. ಓಕೆ. 5:55 ಅವರು ವಿಕಾಸ್ ಸೌಧ ಆಫೀಸ್ಗೆ ಹೋದೆ ಸರ್. ಅವರು ಸಹಿ ಸಮಯ ಪೇ ಆಯಾ ನೋಡಿದ್ರು, ಮ್ಯಾಪ್ ತೋರಿಸಿದೆ. ಈ ಗೇವ್ ಮಿ ಅಬೌಟ್ 20 minutes. ಐ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್. ಹಿ ವಾಸ್ ವೆರಿ ಹ್ಯಾಪಿ. ಐ ಕುಡ್ ಸಿ ಫ್ರಮ್ ಹಿಸ್ ಬಾಡಿ ಲ್ಯಾಂಗ್ವೇಜ್. ಒಂದೇ ಮಾತು ಹೇಳಿದ್ರು, ಇಫ್ ಇಟ್ ಇಸ್ ನಾಟ್ ನ್ಯೂ ಕನ್ಸ್ಟ್ರಕ್ಷನ್ ವಿಲ್ ಟೇಕ್ ಅ ಕಾಲ್ ಅಂದರು. ಓಕೆ. ನನಗೆ ಖುಷಿ ಏನಾಯಿತು ಅಂದರೆ December 10th ಆಮೇಲೆ ನಾನು ಡೆಲ್ಲಿಗೆ ಹೋದೆ. ಅಶ್ವಿನಿ ಲೋಹಾನಿ ಚೇರ್ಮನ್ ರೈಲ್ವೆ ಬೋರ್ಡು, ಅವ್ರ ಹತ್ರ ಹೋದೆ. ಅವ್ರು ನನಗೆ ಮಂಚಿಂದನೇ ಪರಿಚಯ. ಸೊ ಬಿಫೋರ್ ಈ ಕೇಮ್ ಟು ಆ್ಯಸ್ ಎ ಚೇರ್ಮನ್ CRB ರೈಲ್ವೆ ಬೋರ್ಡು. ಅವರು ಹೇಳೋರು, ಹೀ ಸೌಂಡೆಡ್ ವೆರಿ, ಡಿಡ್ ಯು ಮೀಟ್ GM? ಐ ಸೆಡ್ ಎಸ್, ಐ ಹ್ಯಾವ್ ಮೆಟ್ ಹಿಮ್. ಸಿ ದಿಸ್ ಇಸ್ ದ ಸೀಲ್ ಆ್ಯಂಡ್ ಸಿಗ್ನೇಚರ್ ಫ್ರಮ್ ದ ಅಲ್ಲಿ ರಿಸಿಪ್ಟ್ ಕೊಟ್ಟಿರೋದು ಅಂತ. ಅವರು
ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಈ ಸೆಡ್ ಐಲ್ ಟೇಕ್ ಎ ಕಾಲ್. ಪಿಯೂಷ್ ಗೋಯಲ್ ಅವರು 17ನೇ ತಾರೀಕು ಸಿಗಬೇಕಿತ್ತು, ಓಕೆ, ನನಗೆ ಸಿಕ್ಕಲಿಲ್ಲ. ಸೊ ನನಗೆ ತುಂಬ ಬೇಜಾರಾಯಿತು. ಪಿಯೂಷ್ ಗೋಯಲ್ ಇಸ್ ವೆರಿ ಇಂಪಾರ್ಟೆಂಟ್, ಈಸ್ ಮಿನಿಸ್ಟರ್ ಆಫ್ ರೈಲ್ವೇಸ್. ನೆಕ್ಸ್ಟ್ ಮಂತ್ ಅವ್ರು ಮೈಸೂರಿಗೆ ಬಂದರು, ನನಗೆ ಗೊತ್ತಾಯಿತು. ತಕ್ಷಣ ಅವ್ರ ಆಫೀಸ್ ಸಂಪರ್ಕ ಮಾಡಿದೆ. ನಾನು ಹೇಳಿದೆ ಐ ವಾಂಟ್ ಟು ಮೀಟ್. ನನಗೆ ಮೈಸೂರು ಕರೆದ್ರು. ಮೈಸೂರು ಅವ್ರು ಪ್ರೈವೇಟ್ ವಿಸಿಟ್ಗೆ ಬಂದಿರು ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡೋಕ್ಕೆ. ನನಗೊಂದು 5 ನಿಮಿಷ ಸಿಕ್ತು. ಹಿ ಆಲ್ಸೋ ಅಂಡರ್ಸ್ಟುಡ್. ನನಗೆ ಖುಷಿ ಏನು ಅಂದರೆ ಈ ಎಕ್ಸಸೈಸ್ ಮಾಡೋಷ್ಟು 1 ತಿಂಗಳಲ್ಲಿ ಜನವರಿ 30th ಒಳಗೆ ಪೇಪರಲ್ಲಿ ರಿಪೋರ್ಟ್ಸ್ ಬರ್ತಿದೆ, ಸರ್ಕಾರ ಎಕ್ಸ್ಟೆಂಡ್ ಮಾಡ್ತಿದೆ ಏರ್ಪೋರ್ಟ್ ಎಲ್ಲ. ಸೊ ನನಗೇನು ಖುಷಿ ಆಯಿತು ಅಂದರೆ ನಾನು ಮಾಡಿರೋ ಪರಿಶ್ರಮ, ನಾನು ಕೊಟ್ಟಿರೋ ಸಜೆಷನ್ಸು ಮತ್ತು ಪ್ರಪೋಸಲ್ಸ್ ಎಲ್ಲ ಕ್ರಿಸ್ಟಲೈಸ್ ಆಗ್ತಿದೆ, ಇಟ್ ಈಸ್ ಮೂವಿಂಗ್ ಫಾರ್ವರ್ಡ್ ಅಂತ. ಗುಡ್ ಸರ್. ಫೆಬ್ರವರಿ ಹೊತ್ತಿಗೆ ಸರ್ಕಾರ ಒಂದು ಆದೇಶ ಹೊರಡಿಸ್ಬಿಡ್ತು. ನಾನು ಕೇಳಿದೆಲ್ಲ ತೊಗೊಂಡ್ಬಿಟ್ರು. ಓಕೆ, ಕೆಂಗೇರಿಯಿಂದ ರಾಮನಗರ ವಿಸ್ತರಣೆ ಒಪ್ಕೊಂಡ್ರು, ಬಂಗಾರಪೇಟೆ ವೈಟ್ಫೀಲ್ಡಿಂದ ಬಂಗಾರಪೇಟೆ ಒಪ್ಕೊಂಡ್ರು, ಹಿಳಲ್ಗೆಯಿಂದ ಹೊಸೂರು ಒಪ್ಕೊಂಡ್ರು, ಓಕೆ, ರಾಜನಕುಂಟೆಯಿಂದ ದೊಡ್ಡಬಳ್ಳಾಪುರ ಒಪ್ಕೊಂಡ್ರು, ಸೋಲನ್ ದೇವನಹಳ್ಳಿ ವಾಯಾ ತುಮಕೂರು ವಸಂತ ನರಸಾಪುರ ನ್ಯೂ ಲೈನ್ ಅದು ಒಪ್ಕೊಂಡ್ರು. ಓಕೆ, ಗ್ರೇಟ್ ಸರ್. ಏರ್ಪೋರ್ಟ್ ಫ್ರಮ್ ಬ್ಯಾಂಗ್ಳೂರ್ ಸಿಟಿ, ಕನೆಕ್ಟಿವಿಟಿ ಫ್ರಮ್ ಬ್ಯಾಂಗ್ಳೂರ್ ಅದು ಒಪ್ಕೊಂಡ್ರು. ಓಕೆ, ಬೈ ಫೆಬ್ರವರಿ 6th ನನಗೆ ಒಂಥರ ಖುಷಿ ಆಯ್ತು. ಎವ್ರಿಥಿಂಗ್ ಇಸ್ ಗೋಯಿಂಗ್. ಅವರು ಮಿನಿಸ್ಟ್ರಿ ಆಫ್ ರೈಲ್ವೇಸ್ಗೆ ಅವ್ರ ಪ್ರಪೋಸಲ್ ಗೌರ್ಮೆಂಟ್ ಕಳಿಸ್ಬೇಕಲ್ಲ, ಓಕೆ, ಓಕೆ, ನೋಟಿಫಿಕೇಶನ್ ಆಯಿತು. ನನಗೆ ತೊಗೊಂಡೆ ನಾನು. ಓಕೆ, ನನಗೆಲ್ಲ ರಿಪ್ಲೈ ಮಾಡಿದ್ರು. ಸೌತ್ ವೆಸ್ಟರ್ನ್ ರೈಲ್ವೆ ರಿಪ್ಲೈ ಮಾಡಿದ್ರು, KRI ರಿಪ್ಲೈ ಮಾಡಿದ್ರು, UDD ರಿಪ್ಲೈ ಮಾಡಿದ್ರು, ಡಲ್ಟ್ ರಿಪ್ಲೈ ಮಾಡಿದ್ರು. ಓಕೆ, ನಂದೆಲ್ಲ ಮುಗೀತು. ಐ ವಾಸ್ ವೆರಿ ಹ್ಯಾಪಿ. ಬಟ್ ಅಲ್ಲಿ ಏನಾಯಿತು ಅಂದರೆ ಅಲ್ಲಿ ತೀರ್ಮಾನ ತೊಗೊಂಡಿದ್ದು ಮಿನಿಸ್ಟ್ರಿ ಆಫ್ ರೈಲ್ವೇಸು 148.05 ಕಿಲೋಮೀಟರ್ ಫಸ್ಟ್ ಫೇಸು. ಓಕೆ, ಏನು ಪ್ರಿಲಿಮಿನರಿ ಡಿಪೇರಿ ಮಾಡಿದ್ದಾರೆ ಅದನ್ನಲ್ಲಿ ಒಂದು ಮಾತ್ರ ಒಪ್ಕೊಂಡ್ರು, ಯಾವುದು ಏರ್ಪೋರ್ಟ್ ಲೈನು. ಮಿಕ್ಕಿದೆಲ್ಲ ಇವಾಗ ನಾವು ಒಪ್ಕೊಳ್ಳಲ್ಲ ಅಂತ. ಬಟ್ ರಾಜ್ಯ ಸರ್ಕಾರದಿಂದ ಅದು ಆದೇಶ ಆಗಿದೆ, ಜಿಯೋ ಆಗಿದೆ, ಮತ್ತು ಇನ್ನೂ ಲೈವ್ ಇದೆ. ಎಸ್, ಎಸ್. ಸೊ ಹಾಗೆ ನಾನು ಟರ್ಮಿನಲ್ 1 ತನಕ ಹೋಗಬೇಕು, ಓಕೆ, ಟ್ರಂಪೆಟ್ ಅಲ್ಲ, ಅಲ್ಲಿ ತನಕ ನಾನು ಮುಟ್ಟಿದೆ. ಎಸ್. ಸೊ ಇವತ್ತು ಸಬರ್ಬನ್ ರೈಲ್ ಕತೆ ಮಾತಾಡೋದು ಬೇಡ ಸರ್, ಮಾತಾಡಿದ್ರು. ಅದಕ್ಕೆ ಇನ್ನೊಂದು ಲೂಪ್ ಕೇಳಿದೆ ನಾನು. ಹೆಜ್ಜಾಳದಿಂದ ಹಾರೋಳಿ ಮೂಲಕ ಆನೇಕಲ್ ರೋಡ್ಗೆ ಒಂದು ಲೂಪ್ ಕೇಳಿದೆ, ಬ್ಯಾಂಗ್ಳೂರ್ ಸೌತ್ ಕನೆಕ್ಟಿವಿಟಿ ಆಗಬೇಕು ಅಂತ. ಓಕೆ, 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 ಅದು ಒಪ್ಪಲಿಲ್ಲ. ಎಸ್, ಎಸ್. ಅದೆಲ್ಲ ರೈಟಿಂಗ್ನಲ್ಲಿದೆ ಇವತ್ತು ನನ್ನ ಹತ್ರ. ವೆಲ್, ಇವತ್ತು ತುಂಬ ಖುಷಿ ಆಗುತ್ತೆ. ಏನೋ ನಾನು ನಮ್ಮ ನಗರಕ್ಕೆ, ನಮ್ಮ ಜನಕ್ಕೆ ಏನೋ ಮಾಡಬೇಕಿತ್ತು, ನಾನು ಆಸ್ ಎ ರೈಲ್ವೆ ಆಕ್ಟಿವಿಸ್ಟ್ ಮಾಡಿದ್ದೀನಿ ಅಂತ ನನಗೆ ಖುಷಿ ಆಗ್ತಿದೆ. ಮೆಟ್ರೋ ವಿಸ್ತರಣೆ ಮಾಡುವಂಥ ಪ್ಲಾನ್ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. BMRCL ಮಾಡಿರುವಂಥ ಈ ಪ್ಲಾನ್ಗೆ ತುಮಕೂರಿಗೆ ದಿನನಿತ್ಯ ಯಾರೆಲ್ಲ ಟ್ರಾವೆಲ್ ಮಾಡ್ತಾರೆ, ತುಮಕೂರಿನಿಂದ ಬೆಂಗಳೂರಿಗೆ ಯಾರು ಬರ್ತಾರೆ, ಬೆಂಗಳೂರಿನಿಂದ ತುಮಕೂರಿಗೆ ಯಾರು ಹೋಗ್ತಾರೆ, ಅವರಿಗೇನೋ ಖುಷಿ ಆಗಿದೆ. ಬಟ್ ಒಂದಷ್ಟು ಚಾಲೆಂಜಸ್ಗಳು ಪ್ರತಿಯೊಂದು ಪ್ರಾಜೆಕ್ಟ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಇರುತ್ತೆ. ಆ ಚಾಲೆಂಜಸ್ಗಳ ಬಗ್ಗೆಯೂ ಕೂಡ ಅತಿಥಿಗಳು ಮಾಹಿತಿಯನ್ನು ಕೊಡ್ತಾ ಇದ್ರು. ರವಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ, ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಸರ್, ಈಗ ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆದಾಗ ಸಿಕ್ಕಾಪಟ್ಟೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸರ್, ಇನ್ಮುಂದೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಲ್ಲ, ಬೈಕಾಟ್ ನಮ್ಮ ಮೆಟ್ರೋ, ಹಾಗೆ ಹೀಗೆ ಹೇಳ್ಕೊಂಡು ತಿರುಗಾಡಿದ್ರು. ಒಂದಷ್ಟು ದಿನಗಳ ಕಾಲ ಮೆಟ್ರೋ ಸ್ವಲ್ಪ ಮಟ್ಟಿಗೆ ಖಾಲಿ ಓಡಾಡಿತ್ತು ಅಂತ ಹೇಳಿದ್ರೆ ಪ್ರಯಾಣ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಈಗ ಎಂದಿನಂತೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇದೆ, ಮೆಟ್ರೋ ಫುಲ್ ರಶ್ ಇದೆ, ಜನ ಯಾವುದಕ್ಕೂ ಬೇಗನೆ ಅಡ್ಜಸ್ಟ್ ಆಗ್ತಾರೆ. ಹೇಗೆ ಸರ್? ಈಗ ಅವ್ರು ಅಡ್ಜಸ್ಟ್ ಆಗದೆ ಬೇರೆ ದಾರಿ ಇಲ್ಲ. ಓಕೆ, ಈಗ ಮೂಗು ಹಿಡಿದು ಅಡ್ಜಸ್ಟ್ ಮಾಡಿಸಿದ್ದಾರೆ ಸರ್ಕಾರದವರು. ಈಗ ನಾವು ಲೆಕ್ಕ ಹಾಕಿದ್ದೀವಿ, ಈ ಬೆಲೆ ಏರಿಕೆಯಿಂದ ಸುಮಾರು 1250 ರೂಪಾಯಿಂದ ಹಿಡಿದು ಕೆಲವರಿಗೆ 2500, 2500ವರೆಗೂ ಜಾಸ್ತಿ ಆಗಿದೆ ಖರ್ಚು. ಎಸ್, ಆಯ್ತಾ? ಈಗ ಕೆಲಸಕ್ಕೆ ಹೋಗಲೇಬೇಕು. ಈ ಟ್ರಾಫಿಕ್ನ ನಂಬ್ಕೊಂಡ್ರೆ ಇಂಪಾಸಿಬಲ್. ಇವತ್ತು ನೋಡಿ ಜಯಸಿರೋಳು ಕೂಡಿಸಿದ್ದಾರೆ. ಓಕೆ, ಏನು ಥರನ ಅರ್ಥವೇ ಆಗಲ್ಲ ನನಗೆ. ಅಂತ ಮೇನ್ ರೋಡನ್ನು ಆ ಮಟ್ಟಕ್ಕೆ ಕೆತ್ತಿ ಕೂಡಿಸಿದ್ರೆ ಟ್ರಾಫಿಕ್ ಎಲ್ಲಿ ಹೋಗಬೇಕು? ನಾನಿರೋದು ಕತ್ರಗುಪ್ಪೆನಲ್ಲೂ ಕೂಡ ಎಲ್ಲ ರೋಡ್ ಅಗದು ಕೂಡಿಸಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ರೋಡ್ ಅದೇ ಥರ ಇದೆ. ಒಂಥರ BBMPಗೂ BWSಗೂ ಒಂಥರ ಅವಿನಾಭಾವ ಸಂಬಂಧ. ಇವ್ರು ಟೈರ್ ಹಾಕಿ ಹೋಗ್ತಾರೆ, ಅವ್ರು ಬಂದಾಗಿದ್ದಾರೆ. ಹೌದು, ಹೌದು. ಕೋಆರ್ಡಿನೇಷನ್ ಇನ್ ಡಿಸ್ಟ್ರಾಯಿಂಗ್ ದ ರೋಡ್ ಇಸ್ ವೆರಿ ಮಚ್ ದೇರ್. ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಬಗ್ಗೆ ಕೇಳಿ, ನನಗೆ ಗೊತ್ತಿಲ್ಲ, ಅವನಿಗೆ ಕೇಳಿ, ಅವನಿಗೆ ಗೊತ್ತಿಲ್ಲ. ನಾವು MLA ಮನೆಗೆ ಹೋಗಿದ್ದೀವಿ ರೀ, ನಮ್ಮ ITR ಲೇಔಟಲ್ಲಿ ರೋಡ್ ಸರಿಗಿಲ್ಲ, ಎಲ್ಲ ಕಿತ್ಕೊಂಡು ಹೋಗಿದ್ದು, ಸರಿ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ, ನಮ್ಮ ಕೈಯಲ್ಲಿ ದುಡ್ಡಿಲ್ಲ, ಪ್ಯಾಚ್ ವರ್ಕ್ ಮಾಡಿಸ್ತೀವಿ ಅಂತ ಪ್ಯಾಚ್ ವರ್ಕು ಮಾಡಿಸ್ಲಿಲ್ಲ.
ಓಕೆ ಇದು ನಮ್ಮ ಪರಿಸ್ಥಿತಿ. ಓಕೆ ಆಯ್ತೇ. ಇವಾಗ ಈ ಮೆಟ್ರೋ ನೀವು ಪ್ರಶ್ನೆ ಕೇಳಿದ್ದೆ ಅಂತ ಹೇಳಿ ನಾನು ಸ್ವಲ್ಪ ಇದಾಯಿತು. ಮೆಟ್ರೋ ಪ್ರಯಾಣ ದರ ಜಾಸ್ತಿ ಆದಾಗ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವಾಗ ಏನಾಗತ್ತೆ ಅಂತಂದರೆ ನಮ್ಮದು ಬೆಂಗಳೂರಿಗೆ ಭಾಳ ವಿಶಾಲ ಬೆಂಗಳೂರು ಆಗಿದೆ ಈಗ. ಹೌದು, ಎಲ್ಲ ಜನಗಳು ಒತ್ತಟ್ಟಿಗೆ ಒಂದು ಕಡೆ ಸಿಗತಕ್ಕಂಥ ಒಂದು ವಾತಾವರಣ ಇಲ್ಲ. ಹೌದು, ಹೌದಾ? ಒಂದು ಕಡೆ ನಿಂತ್ಕೊಂಡು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗ್ತಾ ಇದೆ. ಈಗ ಇನ್ನೊಂದು ದರಿದ್ರ ಒಂದು ರೂಲ್ ಬೇರೆ ಮಾಡಿ ಕೂಡಿಸಿದ್ದಾರೆ. ಈಗ ಪ್ರತಿಭಟನೆ ಮಾಡಿದ್ರೆ ನೀವು ಫ್ರೀಡಮ್ ಪಾರ್ಕಿಗೆ ಬಂದು ಮಾಡಬೇಕು. ಹೌದು, ಬೇರೆ ಜಾಗದಲ್ಲಿ ಮಾಡಂಗಿಲ್ಲ, ಎಲ್ಲೂ ಇಲ್ಲ. ನಾವು ಮೆಟ್ರೋ ಸ್ಟೇಷನ್ಗಳ ಮುಂದೆ ಪ್ರತಿಭಟನೆ ಮಾಡಬೇಕು. ಆ ಏರಿಯಾದ ಲೊಕ್ಯಾಲಿಟಿ ಜನಗಳು ಬಂದು ಮೆಟ್ರೋ ಸ್ಟೇಷನ್ ಮುಂದೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಪೊಲೀಸ್ ಪರ್ಮಿಷನ್ ಕೊಡಲಿಲ್ಲ. ನೀವು ಮಾಡೋದು ಎಲ್ಲರೂ ಬಂದ್ಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಅಂತ. ಏನು ವೈಟ್ ಫೀಲ್ಡಿಂದ ಬರೋಕ್ಕಾಗತ್ತೆ ಫ್ರೀಡಮ್ ಪಾರ್ಕ್ಗೆ? ಹೌದು ಹೌದು, ಏನು ಲೆಕ್ಕ ಇದು? ನಿಜ. ಹೀಗಾಯಿತು ಪ್ರತಿಭಟನೆ. ನೋಡಿ, ಒಂದು ಪ್ರಜಾತಾಂತ್ರಿಕ ದೇಶ ಅಂತ ಹೇಳಿದ್ರೆ ಪ್ರಜೆಗಳು ಮುಖ್ಯ. ಒಬ್ಬ ಮನುಷ್ಯ ಹೇಳಲಿ ಇದು ಅನ್ಯಾಯ ಅಂತ ಸರ್ಕಾರಗಳು ಕಿವಿಗೊಟ್ಟು ಕೇಳಬೇಕು. ಖಂಡಿತ ಖಂಡಿತ, ಅದು ಪ್ರಜಾತಂತ್ರ. ಮೊನ್ನೆ ನೋಡಿ ಹರಿದಾಡ್ತಾ ಇತ್ತು ಫೇಸ್ಬುಕ್ಕಲ್ಲಿ, ಜಪಾನ್ನಲ್ಲಿ ಒಬ್ಬ ಹುಡುಗಿ, ಚಿಕ್ಕ ಒಂದು 7-8ನೇ ಕ್ಲಾಸ್ ಹುಡುಗಿ, ಒಂದು ಹಳ್ಳಿಯಿಂದ ಟೋಕಿಯೋ ನಗರಕ್ಕೆ ಬಂದ್ಬಿಟ್ಟು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ಲಂತ. ಹೌದು, ಒಬ್ಬಳೆ ಹುಡುಗಿ. ಅಲ್ಲಿ ಸಂಪರ್ಕ ಬರೀ ಟ್ರೈನಲ್ಲಿ ಮಾತ್ರ. ಓಕೆ, ಆ ಹುಡುಗಿ ಸ್ಕೂಲ್ ಮುಗಿಸೋವರೆಗೂ ಕೂಡ ಟ್ರೈನನ್ನು ಓಡಿಸಿದ್ದಾರೆ ಅಲ್ಲಿ. ಓಕೆ, ಒಂದು ಹುಡುಗಿಗೆ. ಅದಂಗಿದೆ ಲೆಕ್ಕ? ಇದಲ್ವ ಪ್ರಜಾತಾಂತ್ರಿಕ ಒಂದು ಮನೋಭಾವನೆ ಅಂತ ಹೇಳಿದ್ರೆ? ಪಬ್ಲಿಕ್ ಸರ್ವಿಸ್. ಸರ್ಕಾರಕ್ಕೆ ಲಾಸ್ ಆಗಿ ಪರವಾಗಿಲ್ಲ, ಬೇರೆ ಏನಿದ್ದಾರೆ ನಾನು ತೊಗೊಂಬರ್ತೀನಿ ದುಡ್ಡನ್ನ, ಖಂಡಿತ. ಆದರೆ ಜನರ ಹಿತಾಸಕ್ತಿ ಕಾಪಾಡ್ತೀನಿ. ಒಬ್ಬ ಮನುಷ್ಯನೇ ಆಗಿರ್ಬೋದು, ಅವನ ಹಿತಾಸಕ್ತಿ ಕಾಪಾಡೋದು ಕೂಡ ಸರ್ಕಾರದ ಜವಾಬ್ದಾರಿ. ಎಸ್, ನಿಜ. ಈ ಅಪ್ರೋಚ್ ಇದ್ರೆ ನಮಗೆ ಈ ಸಮಸ್ಯೆಗಳು ಯಾಕೆ ಬರುತ್ತೆ ಹೇಳಿ? ನಮ್ಮ ದೇಶ ಸಂಪತ್ತಿಗೇನಾದ್ರು ಕಡಿಮೆ ಇದೆಯಾ? ಸರ್ ಅಂತ ಬುದ್ಧಿವಂತರು ಎಷ್ಟು ಜನ ಇದ್ದಾರೆ? ಸಾವಿರಾರು ಜನ ಇದ್ದಾರೆ. ಅವರೆಲ್ಲರೂ ಬುದ್ಧಿವಂತಿಕೆ ನಾವು ಬಳಸ್ಕೊಂಡು ಅವರ ವಿವೇಕವನ್ನು ಬಳಸ್ಕೊಂಡ್ರೆ ನಮ್ಮ ದೇಶ ಯಾಕೆ ಮುಂದುವರಿಯಲ್ಲ? ನಮ್ಗೆ ಯಾಕೆ ಈ ಸಮಸ್ಯೆಗಳು? ಖಂಡಿತ. ಇಲ್ಲಿ ಬೇಸಿಕ್ ಪ್ರಾಬ್ಲಮ್ ಅಂದರೆ ಬದ್ಧತೆಯ ಕೊರತೆ. ನೋಡಿ, ನೋಡ್ತಾ ಹೋಗಿ ನೀವೇ. ಇವ ಸರ್ ಈಗ ಅದಕ್ಕೆ ಇಂಡಿಕೇಶನ್ ಕೊಟ್ಟಿದ್ರು, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ. ನನಗೆ ಒಪ್ಪಿಗೆ ಆಗಲ್ಲ ಅದು. ಕೊನೆಗೆ ಏನಾಗುತ್ತೆ, ಪಬ್ಲಿಕ್ ಪಾರ್ಟ್ನರ್ಶಿಪ್ ಪಬ್ಲಿಕ್ ಹೋಗ್ಬಿಡುತ್ತೆ. ಕೊನೆಗಿರೋದು ಬರೀ ಪ್ರೈವೇಟ್ ಪಾರ್ಟ್ನರ್ಶಿಪ್ಪೇನೆ. ಹೈವೇಗಳ ಕತೆ ನೋಡಿ ಏನಾಗಿದೆ, ಟೋಲ್ಗಳು ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಹೇಳೋನಿಲ್ಲ ಕೇಳೋನಿಲ್ಲ. ಖಂಡಿತ ಖಂಡಿತ ಸರ್. ಈ ಮೆಟ್ರೋನು ಕೂಡ ನಾಳೆ ಇದೇ ದಾರಿನೇ ಹೋಗುತ್ತೆ. ನಮ್ಗೆ ಇವತ್ತು ಕಾಣಿಸ್ತಾ ಇಲ್ಲ ಅದು. 20 ವರ್ಷ ಆಮೇಲೆ ನೋಡಿ, ನೀವು ನೋಡ್ತೀರಾ, ನಾನು ನೋಡ್ತೀನಿ ಅಲ್ಲೋ ಗೊತ್ತಿಲ್ಲ. ಓಕೆ, ನೀವು ನೋಡ್ತೀರಾ ಅದನ್ನು? ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ ಮಾಡ್ತಿದ್ದಾರೆ. ಗೊತ್ತಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಗೊತ್ತಾ ನಿಮಗೆ ವಿದ್ಯುತ್ ಖಾಸಗೀಕರಣ? ಈಗ ಎಸ್ ಸರ್, ಎಲೆಕ್ಟ್ರಾನಿಕ್ ಮೀಟರ್ ಅಳವಡಿಸ್ತಾ ಇದ್ದಾರೆ. ಈಗ ಇನ್ನು ಮುಂದೆ ನೀವು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿದ್ರೆ ರೀಚಾರ್ಜ್ ಮಾಡ್ಕೋಬೇಕು ಫಸ್ಟು. ರೀಚಾರ್ಜ್ ಮಾಡ್ಕೊಂಬಿಟ್ಟು ಆಮೇಲೆ ಬಳಸ್ಬೇಕು. ಪೀಕ್ ಅವರ್ ಬಳಸಿದ್ರೆ ಎಲೆಕ್ಟ್ರಿಸಿಟಿ ಕಾಸ್ಟ್ ಜಾಸ್ತಿ, ನಾನ್ ಪೀಕ್ ಅವರ್ಸಲ್ಲಿ ಎಲೆಕ್ಟ್ರಿಸಿಟಿ ಕಾಸ್ಟ್ ಕಡಿಮೆ. ಬಟ್ ಇದಕ್ಕೆ ಕೋರ್ಟ್ ಸ್ಟೇ ಇದೆಯಲ್ಲ ಸರ್ ಈಗ? ಅದಕ್ಕೆ ಡಿಜಿಟಲ್ ಮೀಟರ್ಗೆ ಅದು ವೆಕೆಟ್ ಆಗುತ್ತೆ. ಏನು ಯೋಚನೆ ಮಾಡಬೇಡಿ, ಎಲ್ಲ ಹ್ಯಾಂಡಲ್. ಐ ಡಿಫರ್ ವಿತ್ ಒನ್ ಥಿಂಗ್. ಓಕೆ, ಸಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂದರೆ ಕೆಲವು ಸೆಕ್ಟ್ರಲ್ಲಿ ಬಿಕಾಸ್ ಆಫ್ ಹೈ ಕಾಸ್ಟ್. ಓಕೆ, ಇವಾಗ ನ್ಯಾಷನಲ್ ಹೈವೇಸು ಇವತ್ತು ಹೆದ್ದಾರಿಗಳು ಮಾಡಿದ್ರಲ್ಲ, ಎಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿದ್ರು. ಅದರ ಅಡ್ವಾಂಟೇಜ್ ಏನಾಯಿತು? ಇವತ್ತು ನಿಮ್ಮ ವಾಹನ ದಿಟ್ಟನೆ ಮತ್ತು ನಿಮ್ಮ ಏನು ಸುಗಮವಾಗಿ ಸಂಚರಿಸೋದು ಮತ್ತು ನಿಮ್ಮ ಕನೆಕ್ಟಿವಿಟಿ ಒಳ್ಳೆ ರೋಡ್ ಸಿಕ್ಕಿದೆ, ಟ್ಯಾಂಜಿಬಲ್ ಬೆನಿಫಿಟ್ಸ್ ಅದರಿಂದ ಬಂತು. ಟೋಲ್ ಚಾರ್ಜಸ್ ಕೊಡಬೇಕು, ಬಿಕಾಸ್ ಯಾರು ಇನ್ವೆಸ್ಟ್ ಮಾಡ್ತಾನೆ ಒಂದು ಹೀಲ್ ಆಲ್ಸೋ ಮೇಕ್ ಸಮ್ ಮನಿನಾ. ಸರ್ ಏನಾಗುತ್ತೆ ನೋಡಿ, ನಮ್ಮ ಅಬ್ಜೆಕ್ಷನ್ ಇರೋದು ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರೋದು ಏನಕ್ಕೆ? ಪ್ರೈವೇಟ್ ಅವ್ರು ಕೊಡಕ್ಕ? ಅಲ್ಲಲ್ಲ, ಒಂದು ನಿಮಿಷ ಸರ್ ಇದು. ಸರ್ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಪ್ರೈವೇಟ್ ನಾನು ಏನಂತ ಗಮನಕ್ಕೆ ತರ್ತಾ ಇದ್ದೀನಿ, PPP ಇಲ್ಲಿದ್ರೆ ಇವತ್ತಿಂಥ ಏರ್ಪೋರ್ಟ್ಸ್ ಆಗ್ತಿರಲಿಲ್ಲ. ಇವತ್ತು ನೋಡಿ ನಮ್ಮ ಉಡಾನ್ ಸ್ಕೀಮ್ನಲ್ಲಿ ಮತ್ತು ಈ ನಮ್ಮ ಸ್ಮಾಲ್ ಏರ್ಪೋರ್ಟ್ಸ್ ಬಿಲ್ಡಪ್ ಮಾಡಿರೋದು ಮತ್ತು ಬೇರೆ ಬೇರೆಯವ್ರನ್ನ ಕೊಟ್ಟದ ಮೇಲೆ ನೋಡಿ ಇವತ್ತು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಂಗಾಗಿದೆ. ಓಕೆ, ಸಿ ವಿ ಶುಡ್ ನಿಯಂತ್ರಣ ಇಟ್ಕೋಬೇಕು, ಖಂಡಿತ ನಮ್ಮ ಇದನ್ನಲ್ಲಿ ಇಟ್ಕೋಬೇಕು. ಆದರೆ ಇನ್ವೆಸ್ಟ್ಮೆಂಟ್ ತರಬಾರ್ದು, PPP ಮಾಡಬಾರ್ದು ಅಂದರೆ ನಾನು ಒಪ್ಪಲ್ಲ. ಎಸ್, ಅದಕ್ಕೆ ಸರ್ಕಾರ ರೆಗ್ಯುಲೇಟ್ ಮಾಡಬೇಕು. ಆಮೇಲೆ ಈ
ಟೋಲ್ ಚಾರ್ಜಸ್ಸು ಇಲ್ಲ ಯೂಸರ್ ಚಾರ್ಜಸ್ನ ನಿಯಂತ್ರಣ ಇಡಬೇಕು, ಅದು ನಾನು ಒಪ್ತೀನಿ. ಓಕೆ, ಬಟ್ ನೀವು ಮಾಡಲೇಬೇಡಿ ಅಂದರೆ ಅದು ಸಾಧ್ಯವಿಲ್ಲ. ಬಿಕಾಸ್ ವಿ ಆರ್ ಡೆವಲಪಿಂಗ್ ನೇಷನ್. ನೋಡಿ, ಇದು ಮುಂಚೆ ಹೇಳ್ತೀನಿ ಕೇಳಿಲ್ಲ, ಇದು ಉತೋಪಿಯಾ. ಇದು ಉತೋಪಿಯಾ ಅಂದ್ರೆ ಗೊತ್ತಾ ನಿಮಗೆ? ಭ್ರಮಾತ್ಮಕ ಅಂತ. ಓಕೆ, ಈಗ ಒಂದ್ಸರಿ ನೀವು ಪ್ರೈವೇಟೈಸ್ ಮಾಡಿದ್ಮೇಲೆ ಗೌರ್ಮೆಂಟ್ ಗೋಸ್ ಇನ್ ದ ಹ್ಯಾಂಡ್ಸ್ ಆಫ್ ಪ್ರೈವೇಟ್ ಪಾರ್ಟೀಸ್. ಈಗ ಇಲ್ಲಿ ನೋಡಿ, ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಟೋಲ್ ಇದೆಯಲ್ಲ, 160 ರೂಪಾಯಿ. ಓಕೆ, ಪಾರ್ಕಿಂಗ್ ಎಷ್ಟು? 100 ರೂಪಾಯಿ. ಪ್ರತಿ ಅರ್ಧ ಗಂಟೆಗೆ 50 ರೂಪಾಯಿ. ಯಾರು ನಿಯಂತ್ರಣ ಮಾಡ್ತಿದ್ದಾರೆ ಇದನ್ನ? ಯಾರು ಇಲ್ವೇ? ಈಗ ಪ್ರೈವೇಟ್ ಪಾರ್ಟ್ನರ್ಶಿಪ್ ರೋಡ್ ಮಾಡೋದಕ್ಕೆ ಕನ್ಸ್ಟ್ರಕ್ಷನ್ ಕಾಸ್ಟು ಬಂದಿದ್ದಾಯ್ತು, ಪ್ರಾಫಿಟ್ಟು ಬಂದಿದ್ದಾಯ್ತು, ಸೂಪರ್ ಪ್ರಾಫಿಟ್ಟು ಬಂದಿದ್ದಾಯ್ತು. ಪ್ರಾಫಿಟ್ಟು ಬರ್ತಾ ಇದೆ, ಟೋಲ್ ಮಾತ್ರ ಕಡಿಮೆ ಆಗಲಿಲ್ಲ. ಅಲ್ಲ ಸರ್, ದಿಸ್ ಈಸ್ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್. ಎಸ್, ವೆಲ್ ಮೆಟ್ರೋ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಪ್ರಕಾಶ್ ಸರ್, ಈಗ ಮೆಟ್ರೋ ಪ್ರಯಾಣ ದರ ಏರಿಕೆ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಜನ ಈಗ ಅದಕ್ಕೆ ಅಡ್ಜಸ್ಟ್ ಆಗಿದ್ದಾರೆ ಎನ್ನುವಂಥ ಒಂದಷ್ಟು ಚರ್ಚೆಗಳು. ಬಟ್ ಕಮ್ಮಿ ಆಗ್ಬೋದಾ ಸರ್ ಪ್ರೈಸ್? ಹೇಗೆ? ನಾನು ತಮ್ಮ ಗಮನಕ್ಕೆ ತರ್ತೀನಿ. ನಾನು ಬೆಂಗಳೂರು ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಫೌಂಡರ್ ಆ್ಯಂಡ್ ಪ್ರೆಸಿಡೆಂಟ್ ಕೂಡ. ಓಕೆ. ಸೊ ಬೆಂಗಳೂರು ಮೆಟ್ರೋ ನಾನು 2016 ಇದನ್ನ ಸ್ಥಾಪನೆ ಮಾಡಿದ್ವಿ, ಈ ಸಂಸ್ಥೆನ. ಓಕೆ. ಸೊ ನಾವು ಯಾವಾಗ ಅವರು ಪಬ್ಲಿಕಲ್ಲಿ ಒಂದು ನೋಟಿಫಿಕೇಶನ್ ಬಂತು, ಯು ಕ್ಯಾನ್ ಗಿವ್ ಯುವರ್ ಸಜೆಷನ್. ನಂದು ಫಸ್ಟ್ ಲೈನ್ ಏನಿತ್ತು ಗೊತ್ತಾ? ಸಬ್ಜೆಕ್ಟೇ, ಪ್ಲೀಸ್ ಡಿಫರ್ ಫೇರ್ ರೈಕ್ ಫಾರ್ 1 year. ಏನೋ ಡೆಫರ್. ಓಕೆ. ಯಾವ ಫೇರು ಮಾಡಬೇಡಿ, ಡೆಫರ್ ಮಾಡಿ ಅಂತ ಹೇಳಿ. ಯಾಕೆ ಹೇಳಿದೆ ಅಂದರೆ, ಎಲ್ಲೋ ಲೈನ್ ಆಪ್ರೇಟ್ ಆಗಬೇಕಿತ್ತು. ಹೌದು. ಸೊ ಅದು ಆಪ್ರೇಟ್ ಆದರೆ ರೈಡರ್ಶಿಪ್ ಜಾಸ್ತಿ ಆಗುತ್ತೆ. ಎಸ್. ಆಮೇಲೆ ನೀವು ನಾನ್ ಫೇರ್ ಬಾಕ್ಸ್ ರೆವೆನ್ಯೂಯಿಂದ ರೆವೆನ್ಯೂ ಜಾಸ್ತಿ ಮಾಡಿ ಅಂತ ಹೇಳಿದೆ. ಓಕೆ. ಅಲ್ಲಿ ಸಜೆಷನ್ ಕೊಟ್ಟೆ. ಒಂದು, ಕಾರ್ಗೋ ಸರ್ವಿಸ್ ಸ್ಟಾರ್ಟ್ ಮಾಡಿ, ಪಾರ್ಸೆಲ್ ಸರ್ವಿಸ್ ಸ್ಟಾರ್ಟ್ ಮಾಡಿ, ಅಲ್ಲಿಂದ ನಿಮಗೆ ಆದಾಯ ಜಾಸ್ತಿ ಆಗುತ್ತೆ. ಸ್ಟೇಷನ್ ಬಿಲ್ಡಿಂಗ್ ಅಲ್ಲೇ ನೀವು ಕಮರ್ಷಿಯಲ್ ಇದು ಟೈಟಲ್ ನೇಮು ಅದರ ಬಗ್ಗೆ ಇದು ಮಾಡಿ, ಮತ್ತೆ ನಮ್ಮ ಮೆಟ್ರೋ ಕೋಚಸ್ಗೆ ಬ್ರ್ಯಾಂಡಿಂಗ್ ಫೆಸಿಲಿಟಿ ಮಾಡಿ. ಓಕೆ. ಮತ್ತೆ ನಿಮ್ಮ ಹತ್ರ ಲ್ಯಾಂಡ್ ಬ್ಯಾಂಕ್ ಸಾಕಷ್ಟಿದೆ, ನಿಮ್ಮ ಎಸ್ಟೇಟ್ ತುಂಬಾ ದೊಡ್ಡದು, ಅದನ್ನ ನೀವು ಸ್ವಲ್ಪ ಕಮರ್ಷಿಯಲ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡಿ. ಅದಕ್ಕೆ ನೀವು ಏನು ಮಾಡಬೇಕು ಅಂತ, ಒಳ್ಳೆ ಟೀಮ್ನ ಹಾಕಬೇಕು, ಹೂ ಕ್ಯಾನ್ ಎಕ್ಸ್ಪ್ಲೋರ್ ಅಂಡ್ ಬ್ರಿಂಗ್ ಗುಡ್ ರೆವೆನ್ಯೂ ಥ್ರೂ ನಾನ್ ಫೇರ್ ರೆವೆನ್ಯೂ ಬಾಕ್ಸ್. ನೀವು ಫೇರ್ ಜಾಸ್ತಿ ಮಾಡಕ್ಕೆ ಹೋಗಬೇಡಿ ಅಂತ 1 ವರ್ಷ ಎಲ್ಲೋ ಲೈನ್ ಸ್ಟಾರ್ಟ್ ಆಗಿ ಆಗಬೇಕು. ಅದಾದ್ಮೇಲೆ ನೋಡೋಣ ಅಂತ. ಇನ್ನೊಂದು ನಾನು ಹೇಳೋದು, ಎರಡನೇದು, ನೀವು ಏರ್ಪೋರ್ಟ್ ಲೈನು ಫಾಸ್ಟಾಗಿ ಕಮಿಷನ್ ಮಾಡಿ, ಔಟರ್ ರಿಂಗ್ ರೋಡು, ಬ್ಲೂ ಮತ್ತು ಔಟರ್ ರಿಂಗ್ ರೋಡು ಅದು ಕಂಪ್ಲೀಟ್ ಮಾಡಿ, ನಿಮ್ಮ ರೆವೆನ್ಯೂ ಜಾಸ್ತಿ ಆಗುತ್ತೆ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ನೀವು ತೊಗೊಂಬನ್ನಿ. ದಿಸ್ ವೇರ್ ಅವರ್ ಸಜೆಷನ್. ಅದಕ್ಕೆ ನಾವು ಸಜೆಷನ್ ಕೊಡಬೇಕಲ್ಲ, ಫೇರ್ ಹೈಕ್ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಆಗಕ್ಕಿಲ್ಲ. ಅದಕ್ಕೆ ಅವರಿಗೆ ಆದಾಯ ಬರಕ್ಕೆ ಬೇರೆ ಸಜೆಷನ್ ಕೊಡಬೇಕಲ್ಲ. ನೀವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಜಾಸ್ತಿ ಮಾಡಿ, BMTC ಬಸ್ಸಸ್ ಓಡಿಸಿ. ಇವಾಗ ಓಡಿಸ್ತಿರೋದೆಲ್ಲ ಫಿಕ್ಸ್ಡ್ ರೂಟು. ಓಕೆ. ಸ್ಮಾಲ್ ಶಾರ್ಟ್ ಚಾಸಿ ಬಸ್ಸಸ್ ಯೂಸ್ ಮಾಡಿ, BMTCಗೆ ಹೇಳಿ, ಅದು ನಮ್ಮ CBD ಏರಿಯಲ್ಲಿ ಓಡಾಡುತ್ತೆ. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಕ್ ಸ್ಕೂಟರು, ಎಲೆಕ್ಟ್ರಿಕ್ ರಿಕ್ಷಾ ಸ್ಟಾರ್ಟ್ ಮಾಡಿ. ಇಂತೆಲ್ಲ ಸಜೆಷನ್ ಕೊಟ್ವಿ. ನಾನು 8 ಸತಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಓಕೆ. ಇದುವರೆಗೂ ಸತತವಾಗಿ ನಾವು ಸಂಪರ್ಕದಲ್ಲಿದ್ವಿ, ಮಾತುಕತೆ ನಡೆಸ್ತಿದ್ವಿ. ಓಕೆ. ಆಮೇಲೆ ನಮಗೆ ಏನೋ ಒಂದು ಸಮಸ್ಯೆ ಏನೋ ಇತ್ತು ಅಂದರೆ, ಫೇರ್ ಕಮಿಟಿ ಇಟ್ಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಓಕೆ. ಅದು ಅವರು ಆ ತೀರ್ಮಾನ ತೊಗೊಂಡ್ಮೇಲೆ ಚೇರ್ಮನು ಅದಕ್ಕೆ ಕೋರ್ಟು ಏನು ಮಾಡೋಕ್ಕಾಗಿಲ್ಲ ಅಂತ ಪೇಪರ್ಲೆಲ್ಲ ಬರ್ತಿತ್ತು. ಸೊ ವಿ ಥಾಟ್ ಆಫ್ ಆಲ್ಟರ್ನೇಟಿವ್ ಮೋಡ್ಸ್. ಅವಾಗ ಹೇಳಿದ್ವಿ, ಮಂತ್ಲಿ ಪಾಸ್ ಇಂಟ್ರೊಡ್ಯೂಸ್ ಮಾಡಿ, QR ಕೋಡ್ 5% ಜಾಸ್ತಿ ಮಾಡಿ. ಏನು QR ಕೋಡ್ 5% ಇತ್ತಲ್ಲ, ಅದು ವಾಪಸ್ ರಿವರ್ಟ್ ಮಾಡಿ. ಮೊದಲು 15% ಇತ್ತು ಸ್ಮಾರ್ಟ್ ಕಾರ್ಡ್ಗೆ, ಆ 15% ಕೊಡಿ. ಅವಾಗಲೂ ಡಿಮ್ಯಾಂಡ್ ಮಾಡಿದ್ದೆ ನನ್ನ ಲೆಟರಲ್ಲಿ ಚೇರ್ಮನ್ಗೆ, ಫೇರ್ ಫಿಕ್ಸೇಷನ್ ಕಮಿಟಿಗೆ. ಅವ್ರು 5% ಮಾಡಿದ್ರು. ನಾನು ಹೇಳಿದೆ ಸಾಲಲ್ಲ. ನಾವು ಇದೆಲ್ಲ ಆಪ್ಷನ್ ಕೊಟ್ಟಿವಿ ಅವರಿಗೆ. ಸೊ ಹೌ ಟು ರೇಸ್ ರೆವೆನ್ಯೂ, ಮೊಬಲೈಸ್ ರೆವೆನ್ಯೂ. ಬಟ್ ಈ ಫೇರ್ ಫಿಕ್ಷನ್ ಕಮಿಟಿ ಡಿಸಿಷನ್ ತಗೊಂಡು ಬೋರ್ಡು ಅಕ್ಸೆಪ್ಟ್ ಮಾಡಬೇಕು, ಬೋರ್ಡು ಅಕ್ಸೆಪ್ಟ್ ಮಾಡಿಬಿಡ್ತು. ಅದಕ್ಕೆ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಮಂತ್ಲಿ ಪಾಸ್ ಯೂಸ್ ಇನ್ನು ಸ್ಟಾರ್ಟ್ ಮಾಡಿ ಅಂತ ಗಲಾಟೆ ಮಾಡ್ತಾ ಇದ್ದೀನಿ. ಇವತ್ತು ಗಲಾಟೆ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕು ಮೀಟ್ ಮಾಡಿದ್ದೆ. ಎಲ್ಲೋ ಲೈನ್ ಬೇಕು ಸ್ಟಾರ್ಟ್ ಮಾಡಿ, ಮಂತ್ಲಿ ಪಾಸ್ ಜಾರಿಗೆ ತನ್ನಿ ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲರಿಗೂ. ಮತ್ತು ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡಿ, ನಿಮ್ಮ ರೈಡರ್ಶಿಪ್ ಜಾಸ್ತಿ ಆಗುತ್ತೆ.
15% ಡಿಸ್ಕೌಂಟ್ನ ಯಥಾವತ್ತು ವಾಪಸ್ ಕೊಡಿ ಸ್ಮಾರ್ಟ್ ಕಾರ್ಡು. ಆಮೇಲೆ ನಾನ್ ಪೀಕ್ ಅವರ್ಗೆ ಅವತ್ತು ಕೇಳಿದ್ದೆ ಡಿಸ್ಕೌಂಟು, ಓಕೆ, ಅದು 20% ಮಾಡಿ ಅಂತ ಕೇಳ್ತಿದ್ವಿ ನಾವು. ವಿ ಲುಕ್ ಆಲ್ಟರ್ನೇಟಿವ್, ವಿ ವರ್ಕ್ ಫಾರ್ ಪಬ್ಲಿಕ್. ನಾನು ಪ್ರೊಟೆಸ್ಟ್ ಮಾಡಕ್ಕೆ ಹೋಗಲಿಲ್ಲ, ಎಸ್, ಬಟ್ ನಾನು ನೆಗೋಸಿಯೇಷನಲ್ಲಿದ್ದೆ, ಅವ್ರ ಹತ್ರ ಮಾತಾಡ್ತಿದ್ದೆ. ಇಲ್ಲ ನೀವು ಮಾಡೋದು ಸರಿ ಇಲ್ಲ. ನಾನು ಸಾಕಷ್ಟು ನಾನು CMನೂ ಭೇಟಿ ಆದೆ, ಓಕೆ, CM ಸಾಹೇಬ್ರನ್ನ ಭೇಟಿ ಮಾಡಿದೆ, ಅವ್ರಿಗೂ ಒಂದು ಲೆಟರ್ ಕೊಟ್ಟೆ. ಸೊ ವಿ ಆರ್ ಟ್ರೈಂಗ್ ಟು ಸಿ ದಟ್ ಈ ಮಂತ್ಲಿ ಪಾಸ್ ಆದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಸ್ಮಾರ್ಟ್ ಕಾರ್ಡ್ 15% ಡಿಸ್ಕೌಂಟ್ ಇರುತ್ತೆ, ಇನ್ನೊಂದು 10% ಜಾಸ್ತಿ ಜನಕ್ಕೆ ಸಿಗುತ್ತೆ. ಸೊ ದಿಸ್ ಇಸ್ ಹೌ ವಿ ಆರ್ ಟ್ರೈಂಗ್ ಟು ಡಿಫ್ರೆನ್ಷಿಯೇಟ್ ಆರ್ ಫಿಲ್ ದ ಗ್ಯಾಪ್. ಎಸ್, ಅವರು ಕಮ್ಮಿ ಮಾಡೋಕ್ಕಾಗ್ತಿಲ್ಲ. ಸೊ ಇಂಥ ಸ್ಕೀಮ್ಸಿಂದ ಆಮೇಲೆ ಇನ್ನೊಂದು ಹೇಳಿದೆ ನಾನು, ಸರ್ ನೀವು 84 days ಸ್ಕೀಮ್ ನೋಡಿದಿರಲ್ಲ ಸರ್, ಓಕೆ, ಒಂದ್ಸತಿ ರೀಚಾರ್ಜ್ ಮಾಡೋದು 84 ದಿನ. ಓಕೆ, ಇವಾಗ ನಾನು ಕಾಮನ್ ಮ್ಯಾನು, ಅವನು ಏನು ಮಾಡ್ತಾನೆ, 100 rupees, 150 rupees ಆರ್ 50 rupees ಚಾರ್ಜ್ ಮಾಡಿಸ್ತಾನೆ. ಓಕೆ, ನೀವು ಹೈ ವ್ಯಾಲ್ಯೂ ಡಿನಾಮಿನೇಷನ್ಗೆ 10% 15% ಜಾಸ್ತಿ ಕೊಡಿ. Okay. ನಾನು 1000 ರೂಪಾಯಿ ಚಾರ್ಜ್ ಮಾಡಿದ್ರೆ 15% ಎಕ್ಸ್ಟ್ರಾ, 1150 ಟಾಕ್ ಟೈಮ್ ಹಂಗೆ ಟಿಕೆಟ್ ವ್ಯಾಲ್ಯೂ ಕೊಡಿ ಅಂತ ಹೇಳಿದೆ. ಸೊ ಇಂಥ ಸಜೆಷನ್ ಎಲ್ಲ ಕೊಟ್ಟು ನಾವು ಇನ್ನೂ ಮಾತಾಡ್ತಾ ಇದ್ದೀವಿ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಮಾತಾಡ್ತಾ ಇದ್ದೀವಿ. ಆಮೇಲೆ ಸೈನೇಜ್ ಬೋರ್ಡ್ ಪರವಾಗಿ ಮಾತಾಡ್ತಾ ಇದ್ದೀವಿ. ಓಕೆ, ಆಮೇಲೆ ಇಂಟಿಗ್ರೇಷನ್ ಬಿಟ್ವೀನ್ ಇಂಡಿಯನ್ ರೈಲ್ವೇಸ್, ಮೆಟ್ರೋ, ಸಬರ್ಬನ್ ರೈಲ್, BMTC, KSRTC ಎಸ್, ಇದು ಮಾತಾಡ್ತಾ ಇದ್ದೀವಿ. ನಮ್ದು ರೆಗ್ಯುಲರ್ ವರ್ಕು ನಾವು ಜಾಸ್ತಿ ಪ್ರಚಾರ ತೊಗೊಳ್ಳಲ್ಲ, ವಿ ವರ್ಕ್. ಎಸ್, ಎಸ್ ಸರ್. ರವಿ ಸರ್, ಈಗ ಸರ್ ಕೂಡ ಹೇಳ್ತಾ ಇದ್ರು, ಒಂದಷ್ಟು ಪ್ಲ್ಯಾನ್ಗಳನ್ನು ಕೊಟ್ಟಾಯಿತು BMRCLಗೆ, ಆದರೂ ಕೂಡ ಅವರು ತಲೆಗೆ ಹಾಕೊಂಡಂತೆ ಇಲ್ಲ. ನಿಜಕ್ಕೂ ಕೂಡ ಸಂಕಷ್ಟದಲ್ಲಿರೋದು ಪ್ರಯಾಣಿಕರು, ಕಾಯ್ತಾ ಇದ್ದಾರೆ, ಕಾದು ನೋಡ್ತಾ ಇದ್ದಾರೆ ಕಮ್ಮಿ ಆಗ್ಬೋದಾ ಅಂತೇಳಿ. ಕಮ್ಮಿ ಆಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆ ಸರ್ ಹಿಂಗೆಲ್ಲ ಅಂತೇಳಿ? ನೋಡಿ, ನ್ಯೂಟನ್ ಲಾ ಏನು ಹೇಳುತ್ತೆ ಅಂದರೆ, ನೀವು ಕಲ್ಲನ್ನ ಮೇಲೆ ಕೆಸಿದ್ರೆ ಕೆಳಗೆ ಬರುತ್ತೆ ಅಂತ. ಹೌದು. ಆದರೆ ಈ ಬೆಲೆ ಏರಿಕೆ ಆದರೆ ಈ ದೇಶದಲ್ಲಿ ಇದು ಒಂದ್ಸರಿ ಮೇಲೆ ಕೇರಿದ ಯಾವತ್ತೂ ಕೆಳಗಿಳಿಯಲ್ಲ. ಇಟ್ ಡಸಂಟ್ ಫಾಲೋ ಎನಿ ಲಾ. ಬೆಲೆ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಹೌದು, ಏರಿಕೆ ಆದದ್ದು ಕೆಳಗೆ ಇಳಿಕೆ ಆಗೋದೇ ಇಲ್ಲ. ಇಳಿಕೆ ಆಗೋದಿಲ್ಲ. ಇದು ಯಾಕಾಗಲ್ಲ ಅಂತ ಹೇಳಿದ್ರೆ, ನಮ್ಮ ಸರ್ಕಾರಗಳ ಧೋರಣೆ ಆಗಿರುತ್ತೆ. ಬರೀ ಕೇಂದ್ರ ಸರ್ಕಾರ, ಯಾವುದೇ ಸರ್ಕಾರ ತಗೊಳ್ಳಿ ನೀವು, ಕೇಂದ್ರದಲ್ಲಾಗಲಿ, ರಾಜ್ಯದಲ್ಲಾಗಲಿ, ಈ ರಾಜ್ಯದಲ್ಲಾಗಲಿ, ಆ ರಾಜ್ಯದಲ್ಲಾಗಲಿ, ಸಾಮಾನ್ಯವನ್ನು ಗಮನಿಸೋದೇನು ಅಂತ ಹೇಳಿದ್ರೆ ಬೆಲೆ ಏರಿಕೆಯೇ ಆಗೋದು, ಹೌದು, ಇಳಿಯಲ್ಲ. ನಿಜ ನಿಜ. ಆದರೆ ಕಮೆನ್ಸುರೇಟಾಗಿ ಜನಗಳ ಇನ್ಕಮ್ ಜಾಸ್ತಿ ಆಗುತ್ತಾ? ಅದಾಗಲ್ಲ. ಹೌದು. ಹಾಗಾಗಿ ಈ ಬೆಲೆ ಏರಿಕೆಗೂ ಜನಗಳ ಆದಾಯಕ್ಕೂ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ್ತಾ ಇದೆ. 75 ವರ್ಷ ನೋಡಿದ್ದೀವಿ, ಇವಾಗಲೂ ಆಗ್ತದೆ, ನಾಳೆನೂ ಆಗುತ್ತೆ. ಓಕೆ. ಹಾಗೆ ಪರಿಹಾರ ಎಲ್ಲಿದೆ ಇದಕ್ಕೆ? ಈ ಪರಿಹಾರ ಇಲ್ಲ ಅಂತಲ್ಲ, ಖಂಡಿತವಾಗಲೂ ಪರಿಹಾರ ಇದೆ. ನೂರಾರು ರೀತಿಯಲ್ಲಿ ಇದನ್ನು ನೀವು ತಡಿಬೋದು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಬೇಕಾಬಿಟ್ಟು ಏನು ಖರ್ಚು ಮಾಡ್ತಾರೆ ಸರ್ಕಾರಗಳು, ಅದನ್ನು ನಿಲ್ಲಿಸಲಿ. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಕೇಂದ್ರ ಸರ್ಕಾರ 16.36 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಬಂಡವಾಳಶಾಹಿಗಳು. ಎಷ್ಟು ಸೊನ್ನೆ ಅಂತ ನಿಮ್ಗೆ ಕೇಳಿದ್ರೆ ಹಿಂಗೆ ಹಿಂದೆ ಮುಂದೆ ನೋಡ್ತೀರಾ ನೀವು? ಖಂಡಿತ. ಹೌದಾ? ಹೌದು. ಇದು ಒಂದು ಭಾಗ ಉಳಿಸಿದ್ರು ಕೂಡ ಸಾಕಲ್ಲ. ಪುಕ್ಕಟ್ಟಾಗಿ ಎಲ್ರಿಗೂ ಕೊಡ್ಬೋದು ಇದನ್ನು, ಪ್ರಯಾಣನ ಇಡೀ ದೇಶದಲ್ಲಿ. ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ಥರ ಇಷ್ಟು ಪೋಲಾಗುತ್ತೆ ದುಡ್ಡು ಅಂತ ಹೇಳಿದ್ರೆ ಲೆಕ್ಕವೇ ಇಲ್ಲ. BBMP ಅಂತಿದೆಯಲ್ಲ, ಬೃಹತ್ ಭ್ರಷ್ಟ ಮಹಾ ನರಕ ಪಾಲಿಕೆ. ಇನ್ನು ಗ್ರೇಟರ್ ಬೆಂಗಳೂರು. ಇಲ್ಲಾಗ ಭ್ರಷ್ಟಾಚಾರಕ್ಕೆ ಯಾರು ಕಡಿವಾಣ ಹಾಕೋರು? ಇದನ್ನೆಲ್ಲ ಒಂದು ಸ್ವಲ್ಪ ಹಿಡಿದಿಟ್ರೆ ಸಾಕು. ನಿಜ. ಸರ್ ಹೇಳ್ದಂಗೆ ಎಲ್ಲ ಪ್ರಾಜೆಕ್ಟ್ಗಳನ್ನ ನಾವು ಪೂರೈಸ್ಬೋದು. ಬಟ್ ಇದು ಎಲ್ಲಿ ಸಮಸ್ಯೆ ಆಗುತ್ತೆ, ಯಾಕೆ ಹೀಗಾಗಲ್ಲ ಅಂತಂದರೆ ಜನಗಳ ಹೋರಾಟ, ಜನಗಳ ಎಚ್ಚರಿಕೆ, ಸಾಮಾಜಿಕ ಪ್ರಜ್ಞೆ, ಅವರ ಸಂಘಟನೆಗಳು, ಇವು ನಮ್ಮಲ್ಲಿ ಭಾಳ ಕಡಿಮೆ. ರಸ್ತೆಗೆ ಬರಲ್ಲ. ಏನಾರ ಜನವಿರೋಧಿ ನೀತಿ ಆಯಿತು ಅಂತ ಹೇಳಿದ್ರೆ ರಸ್ತೆಗೆ ಇಳಿತೀವ ನಾವು? ಇಳಿಬಾರ್ದು ಅಂತ ಕಾನೂನು ಮಾಡ್ಕೊಬಿಟ್ಟಿದ್ದಾರೆ ಈಗ. ಇಳಿದ್ರೆ ನೀವು ಇದು ಫ್ರೀಡಮ್ ಪಾರ್ಕಿಗೆ ಬರಬೇಕು. ಅಲ್ಲಿ ನೀವು ಎಷ್ಟು ಹೊಡ್ಕೊಂಡ್ರು ಕೂಡ ಯಾರಿಗೂ ಕೇಳಿಸಲ್ಲ. ಪ್ರತಿಭಟನೆಗೆ ಒಂದು ಜಾಗ ಅಲ್ಲ, ಐಸೋಲೇಟೆಡ್ ಜಾಗ ಅದು. ನಮ್ಮ ಏರಿಯಾದಲ್ಲಿ ರೋಡ್ ಇಲ್ಲ ಅಂತೇಳಿ ನಾವು ಕಾರ್ಪೊರೇಷನ್ ಮುಂದೆ ಹೋಗ್ಬಿಟ್ಟು ನಾವು ಪ್ರತಿಭಟನೆ ಮಾಡೋಕ್ಕಾಗಲ್ಲ. ಹೌದು. ನಮ್ಮ ವಾರ್ಡ್ ಆಫೀಸ್ ಇರೋದು ಕತ್ತೂರುಗುಪ್ಪೆನಲ್ಲಿ. ನಾನು ಹೋಗಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡೋದು ಯಾರು ಕೇಳ್ತಾರೆ ನನ್ನನ್ನು? ಸೊ ಜನಗಳ ಐಕ್ಯತೆ, ಜನಗಳ ಎಚ್ಚರಿಕೆಯಿಂದ ಇರಬೇಕು. ಇದು ನಿಮ್ಮ ಸರ್ಕಾರ. ಖಂಡಿತ. ಡೆಮಾಕ್ರಸಿ ಅಂದ್ರೇನು? ಡೆಮಾಸ್ ಅಂದ್ರೇನು? ಜನ.
ಕಸಿದ್ರೆ ಆಡಳಿತ, ಜನಗಳ ಆಡಳಿತ ಅಂದರೆ ಜನಗಳು ಕಾನ್ಷಿಯಸ್ ಆಗಿರಬೇಕು. ತಮ್ಮ ಹಕ್ಕುಗಳನ್ನ, ತಮ್ಮ ಬಾಧ್ಯತೆಗಳನ್ನ ಎರಡನ್ನೂ ಕೂಡ ಅವರು ನಿಭಾಯಿಸಬೇಕು. ಎಸ್ ಸರ್, ಎಸ್. ಪ್ರಕಾಶ್ ಸರ್, ಕೊನೆಯದಾಗಿ ಈಗ ಬೆಂಗಳೂರಿಂದ ತುಮಕೂರಿಗೆ ಈ ಮೆಟ್ರೋ ಮಾರ್ಗ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಬೋದು, ಯಾವ ರೀತಿಯಾಗಿ ಇರುತ್ತೆ ಸರ್ ಈ ಪ್ರಾಜೆಕ್ಟು ಅಂತ ಹೇಳಿದ್ರೆ? ಎತ್ತರಿಸಿದ ಮಾರ್ಗ ಇರುತ್ತಾ ಅಥವಾ ಟನಲ್ ಇರುತ್ತಾ? ಟನಲ್ ಆದರೆ ಬೇಗ ಆಗುತ್ತಾ ಅಥವಾ ಬ್ರಿಡ್ಜ್ ಆದರೆ ಬೇಗ ಆಗುತ್ತಾ, ಹೇಗೆ ಸರ್? ಸರ್, ಇವಾಗೆಲ್ಲ ಪ್ರೀಕಾಸ್ಟ್ ಕಾಲಮ್ಸ್ ಮತ್ತು ಬೀಮ್ಸ್ ಎಲ್ಲ ಬರುತ್ತೆ. ಓಕೆ. ಸೊ ಒಂದ್ಸತಿ ಅವರಿಗೆ ಇವಾಗ ಪ್ರಿಲಿಮಿನರಿ DPR ಬರುತ್ತೆ, ಪ್ರೀ ಫಿಸಿಬಿಲಿಟಿ ಸಪೋರ್ಟ್ ರಿಪೋರ್ಟ್ ಬಂದಿದೆ. ಓಕೆ. ಅದ್ರಲ್ಲಿ ಟ್ರಾಫಿಕ್ ರಿಪೋರ್ಟ್ ಏನು ಬಂದಿದೆ, ಎಲ್ಲೆಲ್ಲಿ ಎಷ್ಟು ಜನ ಟ್ರಾಫಿಕ್ ರಿಪೋರ್ಟ್ ಅಂತ ಮಾಡ್ತಾರೆ. ಇಲ್ಲಿಂದ ಈ ಸ್ಟೇಷನಿಂದ ಎಷ್ಟು ಜನ ಸಂಚರಿಸ್ಬೋದು ಅಂತ, ಅದು ಒಂದು ಆಶೆ ಬಂದಿಲ್ಲ ಒಂದು. ಸೊ ಆಮೇಲೆ ಇದೆಲ್ಲ ಚರ್ಚೆ ಆಗುತ್ತೆ. ಪ್ರಾಜೆಕ್ಟು ಸರ್ಕಾರ ಮುಂದೆ ಇದೆ, ಇವಾಗ ಕೊಟ್ಬಿಟ್ಟಿದ್ದಾರೆ, ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ ಪ್ರೀ ಫಿಸಿಬಿಲಿಟಿ ರಿಪೋರ್ಟ್. ಆ ರಿಪೋರ್ಟ್ ಸ್ಟಡಿ ಮಾಡಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಓಕೆ. ಕೇಂದ್ರ ಸರ್ಕಾರಕ್ಕೆ ವಿತ್ ರೆಕಮೆಂಡೇಶನ್ ಕಳಿಸ್ತಾರೆ. ಓಕೆ. ಸೊ ಅವಾಗ ಕೇಂದ್ರ ಸರ್ಕಾರನೂ ಇದ್ರ ಬಗ್ಗೆ ಅವರು ಒಂದು ಪರಿಶೀಲನೆ ಮಾಡಬೇಕು, ಜಾಯಿಂಟ್ ಮೀಟಿಂಗ್ಸ್ ಆಗಬೇಕು. ಓಕೆ. ಒಪ್ಪಿಗೆ ಕೊಟ್ಟ ಮೇಲೆ ಫೈನಲ್ DPR ಮಾಡಬೇಕು. ಇದು ಪ್ರಿಲಿಮಿನರಿ DPR. ಎಸ್. ಫೈನಲ್ DPR ಆದಮೇಲೆ ಅದನ್ನ ಒಪ್ಕೋಬೇಕು. ಸೊ ಇಟ್ ಈಸ್ ಅಟ್ ಏನಂತಾರೆ ನೇಷನ್ ಸ್ಟೇಜ್, ಇನ್ನು ವೆರಿ ಅರ್ಲಿ ಸ್ಟೇಜ್, ಶೇಷಾವಸ್ಥೆ. ಸೊ ಏನಾಗುತ್ತೆ, ಇದಕ್ಕೆ ಸುಮಾರು 1 ವರ್ಷ 2 ವರ್ಷ ಬೇಕು. ರಿಪೋರ್ಟ್ ಕೊಟ್ಟಿದ್ದಾರೆ, ನೋ ಡೌಟ್, ಖಂಡಿತ. ಬಟ್ ಇಟ್ ನೀಡ್ಸ್ ಲಾಟ್ ಆಫ್ ಡಿಸ್ಕಷನ್. ಬಿಕಾಸ್ ಒಂದ್ಸತಿ ಒಪ್ಕೊಂಡ ಮೇಲೆ ಅದಕ್ಕೆ ಕ್ಯಾಪಿಟಲ್ ಫಂಡ್ ಕೊಡ್ತಾನೆ ಇರಬೇಕು. ಇಬ್ಬರು ಆಬ್ಲಿಗೇಷನ್ ಇರುತ್ತೆ, ಸ್ಟೇಟು ಮತ್ತು ಸೆಂಟ್ರು. ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋಕ್ಕೆ, ಕನ್ಸ್ಟ್ರಕ್ಷನ್ಗೆ ಹೋಗೋಕ್ಕೆ ದುಡ್ಡು ಕೊಡಬೇಕು. ಓಕೆ. ಇಲ್ಲದ್ರೆ ಏನಾಗುತ್ತೆ, ಪ್ರಾಜೆಕ್ಟ್ ಮುಂದುವರಿಯಲ್ಲ, ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಹೌದು. ಸೊ ಇವಾಗ ನನಗೆ ನನ್ನ ಪ್ರಕಾರ ಇದನ್ನ ಸ್ವಲ್ಪ ಹ್ಯಾಕ್ ತಗೊಳ್ತಾರೆ ನೋಡಬೇಕು ಸರ್ಕಾರ. ಹೌ ವಿಲ್ ಇಟ್ ಟೇಕ್ ಸಮ್ ಅದರ್ ಫೈನಾನ್ಷಿಯಲ್ ರೂಟ್ ನೋಡಬೇಕು. ಅದಕ್ಕೆ ಟು ಅರ್ಲಿ ಟು ಕಾಮೆಂಟ್, ಇನ್ನೂ ವೆರಿ ಅರ್ಲಿ ಸ್ಟೇಜು. ಬಟ್ ದಿಸ್ ಲೈನ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಲೈನ್. ಇಲ್ಲಿ ಸಬರ್ಬನ್ ರೈಲು ಬರ್ತಿದೆ ಚಿಕ್ಕಬಳ್ಳಾಪುರ ತನಕ, ಆಲ್ರೆಡಿ ಆ ಲೈನ್ ಸ್ಯಾಂಕ್ಷನ್ ಆಗಿದೆ. ಬಟ್ ದಿಸ್ ಇಸ್ ಡಿಫ್ರೆಂಟ್ ಲೈನ್. ಸಿ, ಮೆಟ್ರೋ ಅರ್ಬನ್ನು, ಅದು ರೂರಲ್ ಅರ್ಬನ್ನು. ಎಸ್. ಬಟ್ ಎಲ್ಲೋ ಆ್ಯಂಡ್ ಏರ್ಪೋರ್ಟ್ ಲೈನ್ ಯಾವಾಗ ಆಗ್ಬೋದು ಸರ್? ಸರ್, ನನಗೆ ಏನಾಗುತ್ತೆ, ಯಾವುದೋ ಒಂದು ಇಂಥ ದೊಡ್ಡ ಪ್ರಾಜೆಕ್ಟಿಗೆ ಆ ಮುಖ್ಯಸ್ಥ ನಾನು 5 ವರ್ಷ ಬಿಟ್ಬಿಡ್ಬೇಕು. ಓಕೆ ಓಕೆ ಓಕೆ. ಹಿ ಶುಡ್ ಬಿ ದೇರ್ ಫಾರ್ ಇನ್ ದಟ್ ಆಫೀಸ್ ಫಾರ್ 5 years ಮಿನಿಮಮ್, ಸೊ ದಟ್ ಹಿ ಕ್ಯಾನ್ ಟೇಕ್ ದಿಸ್ ಪ್ರಾಜೆಕ್ಟ್ ಫಾರ್ವರ್ಡ್. ಎಸ್. ಚೇಂಜ್ ಆಗ್ತಾ ಆಗ್ತಾ ಏನಾಗುತ್ತೆ ಗೊತ್ತಾ, ಹೊಸ ಆಫೀಸರ್ ಬಂದರೆ ಅವ್ರಿಗೆ ಸ್ಟಡಿ ಮಾಡೋಕ್ಕೆ ಒಂದು 3 to 6 months ಬೇಕು. ಸಿ, ಒಂದು ಪರಿಚಯ ಇದ್ದರೆ, ಇವಾಗ ನೋಡಿ ನಮ್ಮ MD ಅವರು ಚೈನಾಗೆ ಹೋಗಿ ಬಂದರು, ಹೌದು, ಕಲ್ಕತ್ತಾ ಹೋಗಿ ಬಂದರು. ಬಿಕಾಸ್ ವಿ ಕೀಪ್ ಟ್ರ್ಯಾಕ್ ಆಫ್ ಎವ್ರಿಥಿಂಗ್. ಎಸ್ ಸರ್. ಏನು ನಡೀತಿದೆ, ಬಿಕಾಸ್ ಐ ಆಮ್ ದ ಪ್ರೆಸಿಡೆಂಟ್ ಆಫ್ ಬ್ಯಾಂಗ್ಳೂರ್ ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್. ಎರಡು ಕಡೆ ಏನು ಕೆಲಸ ನಡೀತಿದೆ ನಾವು ಗಮನ ಕೊಡ್ತಾ ಇರ್ತೀವಿ. ಓಕೆ. ಆಮೇಲೆ ಎಲ್ಲಿ ನೋಡಿ, ಜಯನಗರಲ್ಲಿ ಟಾಯ್ಲೆಟ್ ಕೆಟ್ಟೋಗಿತ್ತು, ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ನೋಡಿ. ಜಯನಗರಲ್ಲಿ ಟಾಯ್ಲೆಟ್ ಹೊಸದು ಕಟ್ತಿದ್ದಾರೆ, ಜೆಂಟ್ಸ್ ಟಾಯ್ಲೆಟ್. ಸೊ ಯು ವರ್ಕ್ ಫಾರ್ ಪೀಪಲ್. ಎಸ್ ಎಸ್. ಅರ್ಥ ಆಯ್ತಾ? ವೆಲ್ ಸರ್. ಎಸ್, ಗಮನಿಸಿದ್ರಿ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮೆಟ್ರೋ ಪ್ರಯಾಣಿಕರ ಸಂಘಟನೆಯ ಸದಸ್ಯರಾಗಿರುವಂಥ ಎನ್ ರವಿ ಅವರು, ಹಾಗೆಯೇ ರೈಲ್ವೆ ಸಲಹಾ ಮಂಡಳಿಯ ಮಾಜಿ ಸದಸ್ಯರಾಗಿರುವಂಥ ಪ್ರಕಾಶ್ ಮಾಂಡೋತ್ ಅವರು, ಇಬ್ಬರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಪ್ಲ್ಯಾನ್ಗಳನ್ನು ರೆಡಿ ಆಗಿದೆ, ಸರ್ಕಾರದ ಒಪ್ಪಿಗೆ ಬೇಕು. ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ಸಂಚಾರ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ನಿಟ್ಟಿನಲ್ಲಿ ಬರಲಿ ನಮ್ಮೂರಿಗೂ ಮೆಟ್ರೋ ಬರುತ್ತಲ್ಲ ಅಂತ ಹೇಳಿದರೆ ಖುಷಿ ವಿಚಾರ. ಲೆಕ್ಕಾಚಾರ ಹಾಕ್ಕೊಳ್ಬೇಕಾಗತ್ತೆ. ಈಗಿರುವಂಥ ಮೆಟ್ರೋ ಪ್ರಯಾಣ ದರ, ಅದು ತುಮಕೂರಿನಿಂದ ನೀವು ಬೆಂಗಳೂರಿಗೆ ಬರ್ತೀರಾ ಅಂತ ಹೇಳಿದರೆ ಎಷ್ಟಾಗುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೋರಾಟಗಳು ಮೆಟ್ರೋ ಪ್ರಯಾಣ ದರವಾಗಿ ಈಗಾಗಲೇ ಸಾಕಷ್ಟು ನಡೆದು ಹೋಗಿದೆ. ಆದರೂ ಕೂಡ ಇದ್ರ ಬಗ್ಗೆ BMRCL ಅವರು ತಲೆ ಕೆಡಿಸ್ಕೊಂಡಂತೆ ಇಲ್ಲ. ಮೆಟ್ರೋ ಪ್ರಾಜೆಕ್ಟ್ಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ದೊಡ್ಡದಾಗಿ
ಬೆಂಗಳೂರಿನ ಇಡೀ ಎಲ್ಲ ಕಡೆಗೂ ಕೂಡ ಮೆಟ್ರೋ ಜಾಲವನ್ನು ವಿಸ್ತರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯದು. ಬಟ್ ಜನರನ್ನ ನೋಡ್ಕೊಳ್ಳಿ, ಜನರ ಅನುಕೂಲತೆಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಏರ್ಪೋರ್ಟ್ನ ಲೈನ್ ಆಗಿರ್ಬೋದು, ಇತ್ತ ಕಡೆ ಬರೋದಾದರೆ ಹಳದಿ ಮಾರ್ಗ ಆಗಿರ್ಬೋದು, ಇದು ಕೂಡ ಆದಷ್ಟು ಬೇಗ ಪ್ರಯಾಣಿಕರ ಬಳಕೆಗೆ ಸಿಗಲಿ ಅನ್ನುವಂಥದ್ದಾಗಿ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.